ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತು ನಮ್ಮೊಂದಿಗೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಈಗ ಎಷ್ಟೋ ಜನರ ಕನಸು ಅಂತಂದರೆ ಮನೆ ಕಟ್ಟಬೇಕು ಅನ್ನುವಂಥದ್ದು. ಆ ಒಂದು ಮನೆ ಕಟ್ಟಬೇಕು ಅಂಥೇಳಿ ಎಷ್ಟೆಲ್ಲ ಪರಿಶ್ರಮ ಹಾಕಿ ತಮ್ಮ ಜೀವನದ ಪೂರ್ತಿ ದುಡಿದಿರುವಂಥ ಹಣವನ್ನು ಅಲ್ಲಿ ಕೂಡಿಸಿ ಅಥವಾ ಸಾಲವನ್ನೋ ಮಾಡಿ ಮನೆ ಕಟ್ತಾರೆ. ಆದರೆ ಮನೆ ಒಳಗೆ ಹೋಗಿ 1 ವರ್ಷದ ಒಳಗಡೆ ಅವರು ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾರೆ, ತುಂಬ ಘಟನೆಗಳು ನಡೆದು ಹೋಗ್ಬಿಡುತ್ತೆ. ಹಾಗಾದರೆ ಮನೆ ಒಳಗೆ ಹೋಗ್ತಿದ್ದಾರೆ ಅಂತಂದರೆ ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಮನೆ ಕಟ್ಟಿನೂ ಕೂಡ ಅವರು ಖುಷಿಯಾಗಿರ್ತಾ ಇಲ್ಲ ಅಂತಂದರೆ ಅಲ್ಲಿ ಏನು ಅಂಥದ್ದು, ಆ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ಇವತ್ತು ಗುರುಗಳ ಹತ್ರ ಮಾತಾಡ್ತಾ ಹೋಗೋಣ. ಗುರುಗಳೇ, ಮನೆ ಕಟ್ಟೋದೇ ಖುಷಿಯಾಗಿರ್ಬೇಕು ಅಂತೇಳಿ, ಆದರೆ ಮನೆ ಒಳಗೆ ಹೋಗ್ತಿದ್ದಂತೆ ಇಂಥ ಘಟನೆಗಳು ಯಾಕೆ ಆಗ್ತವೆ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಲೆಕ್ಕ ಇದೆ, ಒಂದು ಏರೋ ಲೆಕ್ಕ, ಇಳಿಯೋ ಲೆಕ್ಕ, ಮ್ಯಾಥಮೆಟಿಕ್ಸ್. ಜೀವನ ಅಂತಕ್ಕಂಥದ್ದು ಏರೋದು ಇಳಿಯೋದು ಅಂದರೆ ಒಬ್ಬ ಮನುಷ್ಯ ಮನೆ ಕಟ್ಟಬೇಕು, ಇಲ್ಲ ಏರಬೇಕು, ಇಲ್ಲ ಇಳಿಬೇಕು. ಇದು ಎರಡನ್ನ ತೋರಿಸೋದು ಮನೆ ಅಂತ ಎಷ್ಟು ಜನ ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ಆದರೂ ನಾವು ಮನೆ ಏನಕ್ಕೆ ಕಟ್ಟಬೇಕು ಅಂದರೆ ವಾಸ ಮಾಡೋಕ್ಕೆ ಕಟ್ಟಬೇಕು, ಜನಕ್ಕೆ ತೋರ್ಸೋಕ್ಕೋಸ್ಕರ ಕಟ್ಟಬೇಕು, ಅಥವಾ ಮಕ್ಕಳು ಮದುವೆ ಮಾಡೋದು ಕಟ್ಟಬೇಕು, ಹಲವಾರು ಕಾರಣಗಳನ್ನು ಮನೆ ಕೊಟ್ಟು ಕಟ್ತಾರೆ. ಆದರೆ ಅವ್ರು ಅಂದ್ಕೊಂಡಿದ್ದ ಆ ಮನೇಲಿ ಏನು ಸಕ್ಸಸ್ ಆಗ್ಬೇಕಾದ್ರೆ ಕೆಲವರು ತುಂಬ ಕಷ್ಟ ಆಗುತ್ತೆ. ಪೂರ್ಣವಾಗಿ ಕಳ್ಕೊಳ್ಳೋ ಮಟ್ಟಕ್ಕೂ ಬಂದ್ಬಿಡ್ತಾರೆ. ಇದು ಬೇಕಾದಷ್ಟು ಕಡೆ ಆಗತ್ತೆ. ಯಾಕೆ ಈ ರೀತಿ ಆಗಬೇಕು? ಮನೆ ಕಟ್ಟೋದು ಒಳ್ಳೆಯದಾಗಿ ಚೆನ್ನಾಗಿರಬೇಕು ಅಂತ. ಹೌದು. ಬಟ್ ಮನೆಯಿಂದ ಘಟನೆಗಳು ನಡೆಯುತ್ತೆ ಅಂದರೆ ರೋಡಲ್ಲಿ ಆಕ್ಸಿಡೆಂಟ್ ಆಗುವಂಥ ವಿಚಾರಕ್ಕಿಂತ ಹೆಚ್ಚಿನ ಆಕ್ಸಿಡೆಂಟ್ ಮನೆಯೊಳಗಡೆ ನಡೆಯುತ್ತೆ. ರೋಡಲ್ಲಿ ಆಗೋದು ಓಕೆ, ಅದು ಗೊತ್ತು, ಅಕಸ್ಮಾತ್ ಅಂತ ಹೇಳ್ತೀವಿ. ಬಟ್ ಮನೆಯಲ್ಲೇ ಆ ರೀತಿ ಘಟನೆ ಆಗೋದೇ ಆದರೆ ಒಂದು ಸಣ್ಣ ಕ್ಲೂವನ್ನು ಮೊದಲೇ ಹೇಳೋಣ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಮನೆಯಲ್ಲಿ ಘಟನೆ ನಡೆದ್ರೆ ಏನು ನಡೆಯುತ್ತೆ, ಅದು ಯಾಕೆ ನಡೆಯುತ್ತೆ, ಅದು ಮೊದಲು ಕ್ಲೂ ತಗೋಬೇಕು. ಏನದು? ನಕ್ಷತ್ರ ಅಂತಕ್ಕಂಥದ್ದು ಜೋರಾಗಿದ್ದೋ ಸ್ವಾಮಿ ಒಂದು ಕಾಲದಲ್ಲಿ, ಬರ್ತಾ 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 ಡೌನ್ ಆಗ್ತಾ ಇದ್ದೀವಿ ಅಂತ ಒಂದು ಭಾಗ. ಇದು ನಕ್ಷತ್ರ ದೋಷದಿಂದ ಇಳಿಯೋದಿದು. ಒಂದು ಮಗುವಿನ, ಒಂದು ಮಗನ, ಅಳಿಯನ, ಸೊಸೆಯ, ಹೆಂಡತಿಯ, ಗಂಡನ, ಬೀಗರಾಗಿರ್ಬೋದು, ಯಾವುದೇ ಆಗಿರ್ಬೋದು, ಸಂಬಂಧದಲ್ಲಿ ಒಂದು ನಕ್ಷತ್ರ ಆ ಮನೆಯಿಂದ ಈ ಮನೆಗೆ ಪಾಸಾದರೆ, ಅಂದರೆ ಹೆಣ್ಣು ತರೋದು ಕೊಡೋದು, ಅಥವಾ ಮಗು ಹುಟ್ಟೋದು, ಅಥವಾ ಸೊಸೆ ಬರೋದು, ಅಥವಾ ಅಳಿಯ ಬರೋದು, ಅಥವಾ ಬೀಗರು ಆ ಮನೆಗೆ ಈ ಮನೆಗೆ ಬಂದು ಹೋಗೋದು, ಈ ರೀತಿ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಈ ನಕ್ಷತ್ರದಲ್ಲಿ ಆ ಮನೆ ಪ್ರವೇಶ ಮಾಡಿದಾಗ ಹೆಣ್ಣು ತಂದೋ ಕಣೆಯ ಮನೆಯೇ ಏನೋ ಒಂದು ಆಗೋಯಿತು ಮೈನಸ್, ಆ ಹೆಣ್ಣು ಬಂದ ಮೇಲೆ ತುಂಬ ಚೆನ್ನಾಗಾಯಿತು ಪ್ಲಸ್. ಇದೆಯಲ್ಲ? ಹೌದು, ಇದೆ. ಯಾಕೆ ಮತ್ತೆ ಎಲ್ರಿಗೂ ಇದು ಸಿಗ್ತಲ್ಲ ಈ ಬಂಪರ್ ಲಾಟ್ರಿ? ಎಲ್ರಿಗೂ ಬೇಕಲ್ಲಮ್ಮ? ಹೌದು ಗುರುಗಳೇ, ಬೇಕು. ಶ್ರೀಮಂತಿಗೆಯಾಗಿ ಚೆನ್ನಾಗಿರಬೇಕು ಅಂತಲೇ ಮದುವೆ ಮಾಡ್ಕೊಳ್ಳೋದು, ಮಗು ಮಾಡ್ಕೊಳ್ಳೋದು, ಮನೆ ಕಟ್ಟೋದು. ಇವು ಮೂರಕ್ಕೂ ಒಂದೇ ನಕ್ಷತ್ರ ದೋಷ ಇದ್ದಾಗ ನಿಮ್ಮನ್ನ ಇಳಿಸ್ಬಿಡುತ್ತೆ. ಹಾಗಿದ್ದೋ ಹೀಗಾಗಿದ್ದೀವಿ, ಇದು ನಕ್ಷತ್ರ ಪ್ರಭಾವ. ಘಟನೆಗಳು ನಡೆಯೋದಕ್ಕೆ ಆ ಹುಟ್ಟಿದ ದಿನದ ತಿಥಿ ಯಾವುದು ಅಂತಕ್ಕಂತಹ ಒಂದು ಲೆಕ್ಕ. ಇದೇನು ಮಾಡುತ್ತೆ ಅಂದರೆ ಮನೆಯಲ್ಲಿ ಘಟನೆಗಳನ್ನು ನಡೆಸೋದಕ್ಕೆ ತಿಥಿ ಕಾರಣ ಆಗತ್ತೆ. ನಕ್ಷತ್ರಕ್ಕೂ ತಿಥಿಗೂ ಇರ್ತಕ್ಕಂಥ ವ್ಯತ್ಯಾಸಗಳು ನಮ್ಮನ್ನು ಎಚ್ಚರಿಕೆ ಕೊಡೋದಕ್ಕೇ ತಿಥಿ, ನಕ್ಷತ್ರ, ವಾರ, ಯೋಗ, ಕರಣ ಅಂತ 5 ಭಾಗಗಳಾಗಿರ್ತಕ್ಕಂಥ ಪಂಚಾಂಗ, 5 ಅಂಗಗಳು. ಇದನ್ನು ನಾವು ಪಂಚಾಂಗ ಏನು ಅಂದರೆ ಶಾಸ್ತ್ರ ಹೇಳಕ್ಕೆ ಕೇಳಕ್ಕೆ ಅಂತ ತಿಳ್ಕೊಂಡಿದ್ದೀವಿ ಹೊರತು ಆ 5 ಅಂಗಗಳು ಯಾವುದು ಅಂತ ಕೇಳೋರಿಗಂತೂ ಗೊತ್ತಿಲ್ಲ ಅನ್ನೋ ವಿಚಾರನೇ ಹೇಳ್ಬೋದು. ಹೌದು. ಆಮೇಲೆ ಹೇಳೋ ಮಹಾನುಭಾವರುಗಳು, ಘನಪಂಡಿತರುಗಳು ವರ್ಣನೆ ಕೊಡಬೇಕು. ಪಂಚಾಂಗ ಶಾಸ್ತ್ರ ಯಾಕೆ ಹೇಳಬೇಕು, ನೀವು ಯಾಕೆ ಕೇಳಬೇಕು? ಇಲ್ಲ, ಅವ್ರು ಹೇಳೋದು ಇಲ್ಲ, ಅವ್ರು ಕೇಳೋದು ಇಲ್ಲ. ಇವ್ರಿಗೆ ಗೊತ್ತಿರೋದೊಂದೇ ಶಾಸ್ತ್ರ ಕೇಳ್ತೀವಿ ಅಂತ. ಹೀಗಾಗಿ ನಮ್ಮಲ್ಲಿ ಈ ಮೌಢ್ಯತೆಯಿಂದ ದುರಂತಗಳು ನಡೆಯೋದಕ್ಕೆ ತುಂಬ ಮೂಲ ಕಾರಣ ಇದೆ ಅಂತ ಪ್ರತಿಯೊಬ್ಬರು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ. ಆಮೇಲೆ ಇದ್ರ ಜೊತೆಗೆ ಒಂದು ವಿಚಾರ ಹೇಳ್ತೀನಿ. ಹೆದರ್ಕೊಳ್ಳೋದು, ಯೋಚನೆ ಮಾಡೋದು,
ಹಾಗಾದರೆ ಮದುವೆ ಮಾಡೋದು ಬೇಡವಾ, ಈ ಥರ ಇದ್ದರೆ ಮದುವೆ ಮಾಡಬಾರ್ದಾ, ಅಥವಾ ಆ ಥರ ಇದ್ದರೆ ಹೆಣ್ಣು ತರ್ಕೋಬಾರ್ದಾ, ಅಥವಾ ಅಳಿನ ತರಬಾರ್ದಾ, ಈ ಥರದ ತಪ್ಪಭಿಪ್ರಾಯಗಳನ್ನ ದಯವಿಟ್ಟು ತಿಳ್ಕೊಬೇಡಿ. ಕಾರ್ಯಕ್ರಮದ ಇದೊಂದು ಸಮಸ್ಯೆ ಆಗುತ್ತೆ. ಗುರುಗಳು ಹೇಳಿದ್ರು, ಹಾಗೆ ಆಮೇಲೆ ಆ ಹುಡುಗಿ ಆ ನಕ್ಷತ್ರ ಹುಟ್ಟೈತೆ ಮದುವೆ ಬೇಡವಾ, ಹುಡುಗ ಈ ಮಟ್ಟ ನಕ್ಷತ್ರ ಎಲ್ಲ ಚೆನ್ನಾಗಿದೆ, ನಕ್ಷತ್ರ ಚೆನ್ನಾಗಿಲ್ಲ, ನೀವು ಹೇಳಿದ್ರಿ ಗುರುಗಳೇ ಮದುವೆ ಮಾಡ್ಕೊಳ್ಳೋದು ಬೇಡವಾ, ಈ ಪ್ರಶ್ನೆ ಶುರು ಆಗುತ್ತೆ. ಒಂದು ವಿಷಯ ತಿಳ್ಕೊಳ್ಳಿ, ಯಾವುದೇ ನಕ್ಷತ್ರ ತಿಥಿ ವಾರ ಯಾವುದೇ ಆಗಿದ್ದರೂ, ಶನಿವಾರ ಹುಟ್ಟಿದವ್ರು ಬೇಡವಾ, ಅಮಾವಾಸ್ಯೆ ಹುಟ್ಟಿದವ್ರು ಬೇಡವಾ, ರಾತ್ರಿ ಹೋದ್ರು ಹುಟ್ಟಿದವ್ರು ಬೇಡವಾ, ಎಲ್ಲ ಬೇಡ ಅಂದರೆ ಮದುವೆ ಯಾರಿಗಾಗೋದು? ಹೌದು ಅಲ್ವಮ್ಮ? ಸೋಮವಾರ ಚೆನ್ನಾಗಿಲ್ಲ, ಮಂಗಳವಾರ ಚೆನ್ನಾಗಿಲ್ಲ, ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಹೇಳಿ ಎದುರಿಸ್ಬಿಟ್ಟಾಗ, ಹಾಗಾದರೆ ಇದನ್ನು ಕೇಳೋದಕ್ಕಿಂತ ಸುಮ್ಮನೆ ಇದ್ಬಿಡೋದು ಒಳ್ಳೆಯದು. ನಮ್ಮ ತಲೆ ಕೆಡಿಸ್ತಾರೆ ಹೇಳಿ ಅಂತ ಕೊನೆಗೆ ಬಯಸ್ಕೊಳ್ಳೋ ಮಟ್ಟಕ್ಕೆ ಈ ಜ್ಯೋತಿಷ್ಯ ಶಾಸ್ತ್ರ ಹೊರಟಾಗಿದೆ. ಹೌದು ಗುರುಗಳೇ, ಹೊರಟಾಗಿದೆ. ಹೌದು, ನಂಬಿಕೆ ಕಳ್ಕೊಂಡ್ಬಿಟ್ಟಿದೆ. ಜ್ಯೋತಿಷ್ಯ ಕಳ್ಕೊಂಡಿಲ್ಲ, ಹೇಳೋರಿಂದ ಕೇಳೋರು ಕಳ್ಕೊಂಡ್ಬಿಟ್ಟಿದ್ದಾರೆ. ಇದು ಕೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಇದೊಂಥರ ಬೂಟಾಟಿಕೆ ವಿಚಾರ ಅಂತ ಆ ರೇಜಿಗೆ ತಗೊಂಡೋಗಿ ಇಟ್ಟಿರೋರೆ ಹೇಳೋರು. ಹೌದು. ಆದರೆ ಇಲ್ಲ, ನೀವು ಹೇಳಿ ತಿಳ್ಕೊಂಡಿರೋದು ತಪ್ಪು, ಇದ್ರಲ್ಲಿ ಸತ್ಯ ಇದೆ ಅಂತ ತೋರಿಸಿದಾಗ ಅವ್ರನ್ನ ಮತ್ತೆ ವಾಪಸ್ ತರ್ಬೋದು. ತೋರ್ಸೋಕ್ಕೆ ಇವ್ರ ಹತ್ರ ಗುಂಡಿಗೆ ಇಲ್ಲ, ವಿದ್ಯೆ ಇಲ್ಲ, ಗೊತ್ತಿಲ್ಲ, ಹಿನ್ನೆಲೆ ಇಲ್ಲ, ಏನೋ ಒಂದು ಸುಮ್ಮನೆ ಒಂದು ಹಾಕಿ ಹೇಳ್ಬಿಡೋದು, ಒಂದು ಡೈಲಾಗ್ ಹಿಂಗೆ ಮಾಡ್ಕೊಳ್ಳಿ ಚೆನ್ನಾಗದೆ, ಒಂದು ಪೂಜೆ ಮಾಡಿಸ್ಬಿಡಿ ಚೆನ್ನಾಗದೆ ಅಂತ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ, ಒಂದು ಶಾಸ್ತ್ರ, ಒಂದು ದೇವರು, ಒಂದು ಧರ್ಮ ಅನ್ನೋದಕ್ಕೆ ನಾವು ಪೂರ್ಣವಾಗಿ ಹಿಂದೆ ಹೊಟ್ಟೋಗ್ತಾ ಇದ್ದೀವಿ. ಯಾರು ಅಭಿವೃದ್ಧಿ ಕಡೆಗೆ ಅದು ಉಪಯೋಗ ಬೇಕಾಗತ್ತೆ ಅಂತ ಯಾರೂ ಒಲವೇ ಇಲ್ಲ. ಯಾರು ಚೆನ್ನಾಗಿದ್ದೀರಿ ಮಕ್ಕಳು ಇವತ್ತು ಅಪ್ಪ ಅಮ್ಮನ ಪ್ರಶ್ನೆ ಮಾಡ್ತಾರೆ, ನೀವು ಕೇಳೆಲ್ಲ ಮದುವೆ ಮಾಡ್ಕೊಂಡ್ರಲ್ಲ ಚೆನ್ನಾಗಿದ್ದೀರಾ ಅಂತ ಮಕ್ಕಳು ಕೇಳಿದ್ರೆ ಅಪ್ಪ ಅಮ್ಮ ಉತ್ತರ ಕೊಡೋಕ್ಕಾಗಲ್ಲ. ಹೌದಾ? ಹೌದು. ಈಗ ಅವ್ರಿಗೆ ಮದುವೆ ಮಾಡ್ಕೋ ಅಂತ ಮಕ್ಕಳಿಗೆ ಅಪ್ಪ ಅಮ್ಮ ಹೇಳೋಕ್ಕಾಗಲ್ಲ. ನಿಮ್ಗೇನು ಅದ್ರ ಬಗ್ಗೆ ಗೊತ್ತಿದೆ ಹೇಳಿ ಅಂತ ಕೇಳ್ತಾರೆ, ಅಪ್ಪ ಅಮ್ಮ ಹೇಳಬೇಕಲ್ಲ. ಅಯ್ಯೋ ಹಣೆಯಲ್ಲಿ ನಮ್ಮ ಮನೇಲಿ ಹಂಗೆ ಬರೆದಿತ್ತು ಅಲ್ಲಿ ತಂದು ಇಟ್ಬಿಡ್ತಾರೆ. ಇದನ್ನ ಅದು ಎಲ್ಲಿ ಬರೆದ್ರೋ, ಯಾವಾಗ ಬರೆದ್ರೋ, ಇವರಲ್ಲಿ ನೋಡಿದ್ರು ಅವ್ರನ್ನೇ ಕೇಳಬೇಕು. ಹಣೆಯಲ್ಲಿ ಬರೆದಿದ್ನ ಏನಮ್ಮ ಹಿಂಗೆ ಹೇಳ್ತಾರಲ್ವಾ, ಹಣೆಯಲ್ಲಿ ಬರ್ದಂಗೆ ಆಯ್ತದಂತೆ. ಯಾರು ಬರೆದವ್ರು ಹಣೆಯಲ್ಲಿ? ನೀವು ನೋಡಿದ್ರಾ ಅಥವಾ ನಿಮ್ಮ ಕಣ್ಣು ಕಾಣಿಸ್ತಾ ಇದೆ ಹಣೆಯಲ್ಲಿ ಬರೆದಿರೋದು? ಇಲ್ವಲ್ಲ, ಬರೀ ಸುಳ್ಳೇ ಹೇಳ್ತಾ ಇದ್ದಾರೆ. ಈ ರೀತಿ ವಾಡಿಕೆಯಿಂದ ನಮ್ಮಲ್ಲಿ ಮೌಢ್ಯತೆ ತುಂಬೋಗಿದೆ. ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಹೀಗಾಗಿ ಒಳ್ಳೆ ನೆಂಟಸ್ತನ ಓಕೆ ಆಗಿರುತ್ತೆ, ಹುಡುಗ ಹುಡುಗಿನೂ ಎಲ್ಲ ಓಕೆ, ಮದುವೆ ಮಾಡ್ಕೊಳ್ಳೋದು ಸರಿ ಅಂದಾಗ ಗಂಡಿನ ಮನೆಯವರು ನಾವಿದೆಲ್ಲ ನಂಬಲ್ಲ, ಹೆಸರು ಬಲ ಕೇಳಲ್ಲ, ನಾವು ಸ್ಟೈಲಾಗಿ ಮದುವೆ ಮಾಡ್ಕೊಡ್ಬೇಕು ಸಾಕು ಅಂತ ಹೇಳ್ಬಿಡ್ತಾರೆ. ಈಗ ಇವ್ರು ನಂಬಲ್ಲ, ಅವ್ರು ನಂಬ್ತಾರೆ ಅಂಥ ಸಂಬಂಧಗಳು ಮಾಡಬಾರ್ದು. ಇದೊಂದೇ ಮೇಯ್ನಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋದು. ಕುಟುಂಬಕ್ಕೆ ಇನ್ನೊಂದು ಕುಟುಂಬ ಸೇರ್ತಾ ಇರ್ತಕ್ಕಂಥ ಹೆಣ್ಣು ಗಂಡು ತರುವಂತಹ ಕುಟುಂಬಗಳು ಯಾರೇ ಆಗಲಿ, ಶ್ರೀಮಂತರಿರಲಿ ಬಡವರಿರಲಿ, ನಮಗೆ ನಂಬಿಕೆ ಇಲ್ಲ, ಇದೆಲ್ಲ ನಮಗೆ ಗೊತ್ತಿಲ್ಲ ಅನ್ನೋ ಕುಟುಂಬದಲ್ಲಿ ಯಾವ ಕಾರಣಕ್ಕೂ ಎಷ್ಟೇ ಅದೃಷ್ಟವಂತ ಹುಡುಗ ಹುಡುಗಿ ಆಗಿದ್ರೂ ಸಂಬಂಧ ಬೆಳೆಸಬಾರದು. ಇದೊಂದೇ ಅತಿ ಮುಖ್ಯವಾದ ಭಾಗ. ನಕ್ಷತ್ರ ಯಾವುದಾದ್ರು ಇರಲಿ, ತಿಥಿ ಯಾವುದಾದ್ರು ಇರಲಿ, ಯಾವಾಗಾರು ಹುಟ್ಟಿರಲಿ, ಎಂಥ ವಾರದಾರು ಹುಟ್ಟಿರಲಿ, ಅದೆಲ್ಲ ಮುಖ್ಯ. ನಿಮ್ಮ ಬೆಸುಗೆ ಕುಟುಂಬಗಳ ಮಿಲನ, ವಿರುದ್ಧವಾದವರ ಜೊತೆಯಲ್ಲಿ ಸಂಬಂಧಗಳನ್ನ ಬೆಳೆಸಬೇಡಿ. ನಿಮ್ಮಿಬ್ಬರ ವೈಮನಸ್ಸಿಂದ ಹೆಣ್ಣು ಗಂಡು ಇಬ್ಬರು ಕೆಟ್ಟೋಗ್ತಾರೆ. ವೈಮನಸ್ಸು ಶುರು ಆಗುತ್ತೆ ಅಲ್ಲಿಂದನೇ. ನಮ್ಮ ಮನೇಲಿ ಅವೆಲ್ಲ ನಮ್ಗೆ ಹೇಳ್ಕೊಟ್ಟಿಲ್ಲ, ನಾನು ಸ್ನಾನ ಮಾಡಲ್ಲ ಅಂತ ಹೆಣ್ಣು ಕೂತ್ಕೊಂಡ್ರೆ ಮದುವೆ ಮಾಡ್ಕೊಂಡ್ಮೇಲೆ ಏನು ಮಾಡೋದು? ಇವಾಗ ನನಗೆ ಇಷ್ಟ ಬಂದಾಗ ಸ್ನಾನ ಮಾಡ್ತೀನಿ, ಆಮೇಲೆ ನನಗೆ ಈ ಮನೆಯೆಲ್ಲ ತಿಂದ ಅಭ್ಯಾಸ ಇಲ್ಲ, ನಾನು ಪಾರ್ಸಲ್ ತರಿಸ್ತೀನಿ, ಏನು ಮಾಡೋದು? ಸೊ ಇದು ನಿಜವಾದ ಸಂಪ್ರದಾಯ. ಹೆಣ್ಣು ಗಂಡಿಗೆ ಹೆಸರು ಬಲ ಹೊಂದಾಣಿಕೆ ಆಗುತ್ತೆ ಅಂತ ಕೇಳ್ತಿರಲ್ಲ, ಅದು ನಿಜಕ್ಕೂ ಅಲ್ಲ. ಅದು ಯಾಕೆ ಅಂದರೆ ಈ ಕಲಿಯುಗದಲ್ಲಿ ಅದು ವರ್ಕೌಟ್ ಆಗಲ್ಲ, ಅದರ ಸತ್ಯನೂ ಇಲ್ಲ. ಯಾಕೆ ಅಂದರೆ ಹೇಳೋ ರೀತಿಯಲ್ಲಿ ಸತ್ಯ ಇಲ್ಲ, ಆ ಶಾಸ್ತ್ರದಲ್ಲಿ ಸತ್ಯ ಇದೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ, ದೇಹ ದೇವರು, ದೇಹ ದೇವರು, ದೇಹಶಾಸ್ತ್ರ ದೇವರ ಶಾಸ್ತ್ರ. ಯಾವುದು ಸರಿ ಅಂತೀಯಮ್ಮ? ದೇಹಶಾಸ್ತ್ರ ಸರಿನಾ, ದೇವರ ಶಾಸ್ತ್ರ ಸರಿನಾ? ದೇಹದ ಶಾಸ್ತ್ರ. ಯಾವುದು? ದೇಹದ ಶಾಸ್ತ್ರ. ಓಕೆ, ಈ ದೇಹದ ಶಾಸ್ತ್ರ ಅಂತಕ್ಕಂಥದ್ದು ಸರಿನೇ ಯಾವಾಗ ನೀವು ತಿಳ್ಕೊಂಡಾಗ. ಏನು ಅಂದರೆ, ವಯಸ್ಸಿಗೆ, ದೇಹಕ್ಕೆ ಆಗಿರ್ತಕ್ಕಂಥ ವಯಸ್ಸೇನಿದೆ ಅದರಿಂದ ಮುಂದಕ್ಕೆ ಹೋಗಬಾರ್ದು, ದೇಹ ಹಿಂದಕ್ಕಿರಬೇಕು. ಅದು ದೇಹಶಾಸ್ತ್ರ. ದೇಹಶಾಸ್ತ್ರವೇ ಭಗವಂತನ ಶಾಸ್ತ್ರ. ಭಗವಂತ ಯಾರು, ಭಗವಂತನ ಪೂಜೆ ಯಾವುದು ಅಂದರೆ, ನಿಮ್ಮ ದೇಹದ ಶಾಸ್ತ್ರವನ್ನು ಯಾರು ಕರೆಕ್ಟಾಗಿ ನೋಡ್ಕೋತೀರೋ, ವಯಸ್ಸಿಗೆ ತಕ್ಕಂತೆ ಇಟ್ಕೊಂಡಿರ್ತೀರೋ, ಇದೇ ನಿಜವಾದ ದೈವಶಾಸ್ತ್ರ. ಅವರು ದೇವ್ರ ಥರನೇ ಕಾಣಿಸ್ತಾರೆ.
ಅಲ್ವಾ? ಹೌದು. ಅದು ಬಿಟ್ಟು ನಾವು ಏನು ಮಾಡ್ತೀವಿ, ಅದು ಬೇರೆ ಇದು ಬೇರೆ ಅಂತ ಹೇಳಿ ಈ ರೀತಿ ಎಲ್ಲ ಅನುಭವಿಸ್ತಾ ಇರ್ತಕ್ಕಂಥದ್ದಕ್ಕೆ ಇವತ್ತು ಒಂದು ವಿಚಾರವನ್ನು ಹೇಳೋಣ. ಏನದು ಆ ತಿಥಿ ಅಂತಕ್ಕಂತಹ ಲೆಕ್ಕಾಚಾರದಲ್ಲಿ ದುರಂತ ನಡೆಯೋದಕ್ಕೊಂದು ಕಾರಣ ಏನು ಅಂದರೆ, ಇವಾಗೊಂದು ಸಣ್ಣ ಒಂದು ಚಿತ್ರವನ್ನು ನೋಡಿ ಏನು ಗಾಬರಿ ಆಗುವಂಥದ್ದಲ್ಲ, ಎಷ್ಟು ಆಶ್ಚರ್ಯಕವಾದ ಮೆಸೇಜನ್ನ ಭಗವಂತ ನಮಗೆ ಕಳಿಸ್ತಾರೆ ಅಂತ ಈ ಚಿತ್ರದ ಮೂಲಕ ಒಂದು ಸಲ ಕಣ್ಣು ಆಡಿಸಿ ನೋಡಿ. ಇದು ಮರದ ಬೇರು ಎಷ್ಟು ಮಟ್ಟಕ್ಕೆ ಮನೆಯ ಮೇಲಿಂದ ಹೇಗೆ ಇಳಿದಿದೆ ನೋಡಿ. ಬೇರು ಹಾವಿನ ರೀತಿಯಲ್ಲೇ ಅದರ ಮೈ ಕೂಡ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ, ವಾಸದ ಮನೆಯಲ್ಲಿ ಬರುವಂತಹ ಈ ಬೇರಿನ ರಹಸ್ಯ ಎಷ್ಟು ರೌಂಡ್ ಹಾಕ್ಕೊಂಡಿದೆ ಹಾವು ಥರ. ಸ್ವಲ್ಪ ಯೋಚನೆ ಮಾಡಬೇಕು. ಭಗವಂತ ಇಲ್ಲ, ಭಗವಂತ ಎಲ್ಲೋ ಇದ್ದಾನೆ ಅಂತಕ್ಕಂಥವರು ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ವಾಸದ ಮನೆಯಲ್ಲೇ ವೃಕ್ಷದ ಮೂಲಕ ಭಗವಂತ ನಮ್ಮ ಮನೆಗೆ ಬರ್ತಾರೆ ನೋಡಿ. ಈ ಸತ್ಯವನ್ನು ಇವತ್ತು ವರ್ಣನೆಯನ್ನು ಕೊಡ್ತೀನಿ. ಏನಪ್ಪ ಇದು ಆಶ್ಚರ್ಯ ಅಂತಕ್ಕಂಥ ಒಂದು ಅರ್ಥವನ್ನು ನಾನು ಹೇಳ್ಕೊಡ್ತೀನಿ. ಇದಕ್ಕೆ ಕಾರಣ ಏನು, ಯಾಕೆ ಮನೆಯಲ್ಲಿ ಗಿಡ ಹುಟ್ಟುತ್ತೆ, ಯಾವುದೇ ಗಿಡ ಆಗಲಿ ಮನೆಯ ಮೇಲೆ ಯಾಕೆ ಗಿಡ ಹುಟ್ಟಬೇಕು ಅಂತಕ್ಕಂಥ ವಿಚಾರವನ್ನು ಈಗ ಮುಂದೆ ಹೇಳ್ಕೊಡ್ತೀನಿ. ಈಗ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ವಿಷಯಕ್ಕೆ ಬರೋಣ. ಈ ರೀತಿ ಮನೆಯಲ್ಲಿ ಗಿಡಗಳು ಏನಕ್ಕೆ ಮನೆ ಮೇಲೆ ಬರುತ್ತೆ, ಟ್ಯಾಂಕಲ್ಲಿ ಬರುತ್ತೆ, ಮನೆ ಮುಂದೆ ಬರುತ್ತೆ, ಬಾವಿ ಕಟ್ಟೆಯಲ್ಲಿ ಬರುತ್ತೆ, ಯಾಕೆ ಬರಬೇಕು, ಯಾರ ಮನೆಯಲ್ಲಿ ಬರಬೇಕಿದು, ಯಾಕೆ ಬರುತ್ತೆ? ಈ ಪ್ರಶ್ನೆ ಏನಂದರೆ, ಇದಕ್ಕೆ ಒಂದು ಸಿಂಬಲ್ ಇದೆ. ಏನು? ತಿಥಿ ಅಂತ ಹೇಳಿದೆ ನಾನು. ಪಂಚಮಿ ತಿಥಿಯಲ್ಲಿ ಯಾರು ಮನೆಯಲ್ಲಿ ಕುಟುಂಬದಲ್ಲಿ ಹುಟ್ಟಿರ್ತಾರೆ ಅವರ ಮನೆಯಲ್ಲಿ ಈ ವೃಕ್ಷ ಬೆಳೆಯುತ್ತೆ. ಅದು ಹಾಲದ ಮರ ಇರ್ಬೋದು, ಹರಳಿ ಮರ ಇರ್ಬೋದು, ಗೋಣಿ ಮರ ಇರ್ಬೋದು, ಹತ್ತಿ ಮರ ಇರ್ಬೋದು. ಬೇವಿನ ಮರ ಮಾತ್ರ ಯಾವ ಕಾರಣಕ್ಕೂ ಮನೆ ಮೇಲೆ ಬರಲ್ಲ. ಎಂಥ ವಿಶೇಷವಾಗಿರ್ತಕ್ಕಂಥ ಸತ್ಯ ತಿಳ್ಕೋಬೇಕು. ಬೇವಿನ ಮರ ಮನೆ ಮೇಲೆ ಬರಲ್ಲ, ಹರಳಿ ಮರ ಮನೆ ಮೇಲೆ ಬರುತ್ತೆ, ಪಾಯದಲ್ಲಿ ಬರುತ್ತೆ. ಯಾಕೆ ಅಂತಂದರೆ ಬುದ್ಧಿ ಕಲಿಸ್ತಕ್ಕಂಥದ್ದು, ದೇಹಶಾಸ್ತ್ರವನ್ನು ತೋರಿಸ್ತಕ್ಕಂಥದ್ದಕ್ಕೆ. ನೀವು ನಿಮ್ಮ ವಂಶದಲ್ಲಿ ನಿಮ್ಮ ಕುಟುಂಬದಲ್ಲಿ ಹೋಗಿರ್ತಕ್ಕಂಥವರು ಎಂತೆಂಥ ಕಾಯಿಲೆಯಿಂದ ಸತ್ತಿದ್ದಾರೆ, ಅವ್ರಿಗೇನೂ ನೀವು ಮಾಡಿಲ್ಲ, ಏನೂ ಗೊತ್ತಿಲ್ಲ, ಮೂರ್ಖರ. ಮತ್ತು ದೈವ ಸತ್ತನ್ನು, ದೇವರಿಗೆ ಸಂಬಂಧಪಟ್ಟಂಥ ಆಸ್ತಿಯನ್ನು ಗೊತ್ತೋ ಗೊತ್ತಿಲ್ಲದೆ ಬೇಲಿ ಹಾಕಿ ನಿಮ್ಮ ವಂಶಸ್ಥರು, ನಿಮ್ಮಪ್ಪನೋ ಅವರಪ್ಪನೋ 6 ತಲೆಮಾರು 600 ವರ್ಷದ ಕಥೆಯನ್ನು ತೋರಿಸುತ್ತೆ ಈ ಒಂದು ತಿಥಿ. ಯಾವುದದು? ಪಂಚಮಿ ತಿಥಿಯಲ್ಲಿ ಬಂದಂಥ ಒಂದು ಪಾಡ್ಯ, ಅಮಾವಾಸ್ಯೆ, ಅದು ಮಾರನೆಗೆ ಬರೋದು. ಇನ್ನೊಂದು ಅಷ್ಟಮಿ. ಈ 3 ತಿಥಿಗಳಲ್ಲಿ ನಿಮ್ಮ ಕುಂಡಲಿಗಳಿದ್ದರೆ ಮನೆಯಲ್ಲಿ ದಯವಿಟ್ಟು ಮಕ್ಕಳದೋ, ಸೊಸೆದೋ, ಅಳಿಯಂದೋ, ನಿಮ್ಮದೋ, ಗಂಡಂದೋ ನೋಡ್ಕೊಳ್ಳಿ. ಈ ತಿಥಿ ಅಂತಕ್ಕಂಥದ್ದು ಇದ್ದಾಗ ನಿಮ್ಮ ಮನೆಯನ್ನು ಒಂದು ಸಲ ಜೋಪಾನ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಒಂದು ಸಲ ತಿರುಗಿ, ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಗುರುತು. ಹೌದಲ್ವಾ? ಮನೆ ಚೆನ್ನಾಗಿದೆಯಾ ಇಲ್ವಾ ಅಂತ ನೀವು ಎಲ್ಲೋ ಶಾಸ್ತ್ರ ಕೇಳಿದ್ರೆ ನಿಮಗೆ ಹೇಳಲ್ಲ ಅವರು. ಅದಕ್ಕೆ ನೀವು ನಿಮ್ಮ ಮನೆಯಲ್ಲಿ ಏನು ನಡೆದಿದ್ದರೆ ನಮ್ಮ ಮನೆ ಚೆನ್ನಾಗಿಲ್ಲ ಅಂತ ನೀವೇ ಡಿಸೈಡ್ ಮಾಡೋಕ್ಕೆ ಕ್ಲೂ ಕೊಡ್ತೀನಿ ಇವಾಗ. ಏನದು? ಮೊದಲನೇದಾಗಿ ಬೆಂಕಿ, ಅಕಸ್ಮಾತಾಗಿ ಬಟ್ಟೆಗೆ ಬೆಂಕಿ ಬಿಡೋದು. ಮನೆ ಸರಿಯಿಲ್ಲ, ಇದು ದೋಷದಲ್ಲಿ ಮನೆ ಇದೆ ಅನ್ನೋದು ಗೊತ್ತಾಗಬೇಕಾದ್ರೆ, ಹಿರಿಯರದ ಶಾಪದಲ್ಲಿ ನಾವು ಸಿಕ್ಕಾಕ್ಕೊಂಡಿದ್ದೀವಿ ಅಂತ ನಿಮ್ಗೆ ಐಡೆಂಟಿ ಆಗಬೇಕಾದ್ರೆ, ಅಕಸ್ಮಾತ್ ದೇವ್ರ ಪೂಜೆ ಮಾಡುವಾಗ ಬಟ್ಟೆಗೆ ಬೆಂಕಿ ಹತ್ಕೊಳ್ಳುತ್ತೆ ಅಥವಾ ಯಾವುದೋ ಕಾರಣದಿಂದ ಬಟ್ಟೆಗೆ ಬೆಂಕಿ ಬೀಳುತ್ತೆ, ನಂಬರ್ 1. ನಂಬರ್ 2, ಕರೆಂಟ್ ಶಾಕ್ ಹೊಡೆಯುತ್ತೆ. ಮಕ್ಕಳಿಗಾಗಲಿ ಯಾರಿಗಾಗಲಿ, ಎಲ್ಲರ ಮನೆಯಲ್ಲೂ ಕರೆಂಟ್ ಶಾಕ್ ಹೊಡೆಯಲ್ಲ, ಅಲ್ಲಿ ಕರೆಂಟ್ ಶಾಕ್ ಹೊಡೆಯುತ್ತೆ. ಈ 2 ಬೆಂಕಿಯ ಮೂಲವನ್ನು ನೀವು ತಿಳ್ಕೋಬೇಕು. ಇದು ನಾವು ಸಾಲ ತೀರಿಸಿಲ್ಲ, ಅವರು ನಮ್ಗೆ ಆಶೀರ್ವಾದ ಮಾಡುತ್ತಿಲ್ಲ, ಅವ್ರು ಮಾಡಿಟ್ಟಿರೋ ಆಸ್ತಿಯಿಂದ ನಾವು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋದಕ್ಕೆ ನೀವು ಐಡೆಂಟಿ ಮಾಡ್ಕೊಳ್ತಕ್ಕಂಥ ವಿಚಾರ. ಇದು ಬಿಟ್ಟರೆ ಹೋಗ್ತಾ ಆಕ್ಸಿಡೆಂಟ್ ಆಯಿತು, ಮನೆಗೆ ಬಾಡಿ ತರ್ತಾರಂತೆ, ಅಪಘಾತ, ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಹೊರಗಡೆ ರೋಡಲ್ಲಿ ಆಕ್ಸಿಡೆಂಟ್ ಆಗೋದು, ಹೊರಗಡೆ ಹಾರ್ಟ್ ಅಟ್ಯಾಕ್ ಆಗೋದು, ದಾರಿಯಲ್ಲಿ ಪ್ರಾಣ ಹೋಗಿದ್ದು, ಹಾಸ್ಪಿಟ್ಲಲ್ಲೇ ಹೋಗಿದ್ದು ಮನೆಗೆ ಬಂದಿದ್ದು, ಮನೆಯಲ್ಲೇ ಮಲಗಿದ್ರು ಪ್ರಾಣ ಹೋಗೋದು ಗೊತ್ತಿಲ್ಲ. ಇವೆಲ್ಲವೂ ಕೂಡ ಸಹಜವಾಗಿ ನಡೀತಾ ಇರ್ತಕ್ಕಂಥದ್ದು ಅಲ್ಲ. ಇವೆಲ್ಲ ದುರ್ಘಟನೆಗಳು. ಇದು ನಿಮ್ಮ ಮನೆಯಲ್ಲಿ ನಡೆದಿದ್ದರೆ, ಇವತ್ತೇ ಅಲ್ಲ, ನಿಮ್ಮ ತಾಯಿ ಕಾಲ, ನಿಮ್ಮ ತಂದೆ ಕಾಲದಲ್ಲಿ ಅವಾಗೊಂದು ಸಲ ಆಗಿತ್ತು, ಈ ಥರದ್ದೆಲ್ಲ ವಿಚಾರಗಳನ್ನ ಅದು ಆಗಿತ್ತು ಅಂತ ಸೈಡ್ಗೆ ಬಿಟ್ಬಿಡ್ತಾರೆ.
ಅದೇನಕ್ಕೆ ಆಯಿತು ಅಂದರೆ ನಮ್ಮ ಕುಟುಂಬದಲ್ಲಿ ಆ ಥರ ಯಾರಿದ್ದಾರೆ ಅಂತ ಹುಡುಕೋಬೇಕು. ಹುಡುಕೊಳ್ಳೋಕೆ ಅವ್ರಿಗೆ ಗೊತ್ತಿಲ್ಲ. ಇವರು ಕುಂಡ್ಲಿ ಜಾತಕ ಬರೆಯೋರು ಇದನ್ನು ಹೇಳಲ್ಲ. ಜೋಪಾನ ಒಂದು 5 ವರ್ಷಕ್ಕೆ ಸ್ವಲ್ಪ ಕಂಟಕ ಅಂದ್ಬಿಟ್ಟು ಜೋಪಾನ ಅಂದ್ಬಿಟ್ಟು ಚುಚ್ಚಿಬಿಟ್ಬಿಡ್ತಾರೆ. ಏನದು ಅಂತ ಹೇಳಲ್ಲ, ಏನದು ಅಂತ ಇವ್ರು ಕೇಳಲ್ಲ. ಈ ಸಮಸ್ಯೆಗಳು ಅರ್ಥವಿಲ್ಲದ ವಿಚಾರದಲ್ಲಿ ತಿಳ್ಕೊಳ್ಳೋದು, ಹೇಳೋದು, ಈ ಕಾರಣದಿಂದಾಗಿ ನಾವು ಘಟನೆಗಳು ಯಾಕೆ ನಡಿಬೇಕು ಅಂತಕ್ಕಂತಹ ಒಂದು ವಿಚಾರ ಇದು ಅತಿ ಮುಖ್ಯವಾಗಿ ಇವಾಗ ಕ್ಲೂ ಕೊಟ್ಟಿದ್ದೀನಿ. ಅದೇ ಥರ ಜೋರಾಗಿದ್ದೋ ತುಂಬ ಕೆಳಗಡೆ ಬಂದ್ಬಿಟ್ಟೋ ಅಂತ ಹೇಳ್ತಕ್ಕಂಥದ್ದಕ್ಕೆ ನಕ್ಷತ್ರ ಯಾವುದಪ್ಪ ಅದು ಅಂದರೆ ಮೂಲಾ ನಕ್ಷತ್ರ. ಬೇಕಾದಷ್ಟು ಸಲ ಹೇಳ್ತಿರ್ತೀನಿ. ಕೃತಿಕಾ ನಕ್ಷತ್ರ, ಮೂಲಾ ನಕ್ಷತ್ರ, ಕೃತಿಕಾ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಭರಣಿ ನಕ್ಷತ್ರ. ಇಂಥವರು ನಿಮ್ಮ ಕುಟುಂಬದಲ್ಲಿ ಇದ್ದಾರೆ, ಹುಟ್ಟಿದ್ದಾರೆ, ಹುಟ್ಟಿ ಸತ್ತಿದ್ದಾರೆ, ಈಗಿದ್ದಾರೆ. ನೀವು ಮೇಲಿದ್ರಿ, ಕೆಳಗಡೆ ಇಳಿತಾ ಇದ್ದೀರಾ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಕಾರಣ ಏನೇ ಇರ್ಬೋದು. ಪೊಲೀಸ್ ಕೇಸಾಗಿ ಹೊಟ್ಟೋಯ್ತು, ಅಥವಾ ಕೇಸಾಗಿ ನಮ್ಮದೇ ಆಸ್ತಿ ಎಲ್ಲ ಅವ್ರಿಗೆ ಹೊಟ್ಟೋಯ್ತು, ಎಲ್ಲ ಕಳ್ಕೊಂಬಿಟ್ಟು, ಇದೆಲ್ಲವೂ ಇರ್ತಕ್ಕಂಥದ್ದು ಈ ನಕ್ಷತ್ರದಲ್ಲಿ ನಿಮ್ಮ ಕುಟುಂಬದಲ್ಲಿ ಇದ್ದರೆ ನಿಮ್ಮ ಆಸ್ತಿ ಯಾವ ಕಾರಣಕ್ಕೂ ಉಳಿಸ್ಕೊಳ್ಳೋಕ್ಕಾಗಲ್ಲ. ಇದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಅಯ್ಯೋ ಹಂಗಂತ ಹೆದರ್ಕೊಳ್ಳೋದಲ್ಲ. ಪ್ರತಿಯೊಂದು ಕೂಡ ಭಗವಂತ ನಿಮಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ. ಪೊಲೀಸ್ನವ್ರು ಮನೆಗೆ ಬಂದರೆ ಭಯ, ಅದಕ್ಕೆ ಪೋಸ್ಟಲ್ಲಿ ಗೌಪ್ಯವಾಗಿ ಕಳಿಸ್ತಾರೆ. ಏನಮ್ಮ, ಅದು ಹೋಗಿ ಕೋರ್ಟ್ಗೆ ಅಟೆಂಡ್ ಆಗಿಬಿಟ್ರೆ ಬೆಸ್ಟು. ಆಗಲಿಲ್ಲ ಅಂದರೆ ಪೊಲೀಸ್ನವ್ರು ಮನೆಗೆ ಬಂದು ಬಾಗಿಲು ಹೊಡಿತಾರೆ. ಈ ಮಟ್ಟಕ್ಕೆ ನಾವು ಹೊಟ್ಟೋಗಿದ್ದೀವಿ. ಒಂದು ಮಗು ಹುಟ್ಟಿದ್ರೆ ನಮಗೆ ಪೋಸ್ಟ್ ಕಳಿಸಿದ್ದಾರೆ ಭಗವಂತ, ಎಚ್ಚರಿಕೆ ತಗೊಳ್ಳಿ ಅಂತ ತಿಳ್ಕೊಬೇಕು ಪ್ರತಿಯೊಬ್ಬರು. ತಿಳ್ಕೊಂಡಿದ್ದಾರೆ ಅಂತೀಯ? ಅಪ್ರಾಣೇ ಇಲ್ಲ. ಗಂಡ ಹೆಣ್ಣ ಇದಿಷ್ಟೇ ನಾವು ತಿಳ್ಕೊಳ್ಳೋದು ಅಲ್ವಾ? ಹಾಗಾಗಿ ಗಂಡು ಹೆಣ್ಣು ಮುಖ್ಯ ಅಲ್ಲ, ಹೆಣ್ಣು ಮುಖ್ಯನೂ ಗಂಡು ಮುಖ್ಯನೇ. ಆದರೆ ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ಒಂದು ಮಗು ಅಂತ ಹುಟ್ಟಿದರೆ ಅದನ್ನು ನಾವು ಗುರುತಿಸ್ತಕ್ಕಂಥ ಮಟ್ಟಕ್ಕೆ ಬಂದಾಗ ನಮಗೆ ಏರಿಳಿತಗಳಾಗಲಿ ದುರಂತಗಳಾಗಲಿ ಅವಕಾಶ ಸಿಕ್ಕುವುದಕ್ಕೆ ತುಂಬ ದೂರ ಇರುತ್ತೆ. ಎಲ್ಲವೂ ಪೂರ್ಣ ನಿಮ್ಮ ತಿಳುವಳಿಕೆ ಮೇಲೆ, ನೀವು ಕೇಳೋದ್ರ ಮೇಲೆ, ಅದರ ಭಕ್ತಿ ಮೇಲೆ ನಿಂತಿರುತ್ತೆ. ಮುಂದುವರೆದ ಭಾಗ ಕರೆ ಇದೆಯಾ? ಹೌದು ಗುರುಗಳೇ. ಬೆಂಗಳೂರಿಂದ ಸಹನಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ಸಹನಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ಅವರ ನಕ್ಷತ್ರ ತಿಳಿಸಿ. ಸ್ವಾತಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ. ಹಾಂ ಹೇಳಮ್ಮ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಸ್ವಾತಿ ನಕ್ಷತ್ರ. ಏನು ಓದಿದ್ಯಮ್ಮ ನೀನು? ನಾನು PUC ಓದಿದ್ದೀನಿ. ಓಕೆ, ಏನು ಕೇಳಬೇಕಿತ್ತು? ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಾವು ಮದುವೆ ಆಗಿ 6 ವರ್ಷ ಆಗೈತೆ. ಇವಾಗ ಜುಲೈ 7 ವರ್ಷ ಆಗುತ್ತೆ. ಓಕೆ, ಯಾವ ಊರು ನಿಮ್ಮದು? ತಾಯಿ ಮನೆ ಮಂಡ್ಯ, ನಮ್ಮದು ಈಗ ಕೆಂಗೇರಿ. ಓಕೆ, ಈಗ ನೀನು ಸ್ನಾನ ಮಾಡೋದು ಎಷ್ಟೊತ್ತಿಗೆ ಅಂತ ಕೇಳಿದ್ರೆ ಏನು ಟೈಮ್ ಹೇಳ್ಬೋದು? ಗುರುಗಳೇ, ನೀನು ಎಷ್ಟೊತ್ತಿಗೆ ಸ್ನಾನ ಮಾಡ್ಬೋದು ಅಂತ ಕೇಳಿದ್ರೆ ಎಷ್ಟು ಗಂಟೆಗೆ ಸ್ನಾನ ಮಾಡ್ತೀಯಾ ಅಂತೆ? ಅಂದ್ರೆ ಸಂಜೆ ಟೈಮ್ ಮಾಡ್ತೀವಿ, ಬೆಳಗ್ಗೆ ಟೈಮ್ ಆಗಲ್ಲ. ಮತ್ತೆ ಅದು ಹೆಂಗಾಗತ್ತೆ ಪಾಪ, ಪುರ್ಸೊತ್ತು ಆಗ್ಬೇಕಲ್ವ ಸ್ನಾನ ಮಾಡೋಕ್ಕೆ? ಆ ಥರನೇನಾ? ಸಂಜೆ ಟೈಮ್ ಅಂದ್ರೆ 5 ಗಂಟೆ ಅಷ್ಟು ಮಾಡ್ಕೊಂಡು 6 ಗಂಟೆ ಅಷ್ಟು ದೀಪ ಹಚ್ತೀವಿ. ಮಲ್ಕೊಳ್ಳೋ ಟೈಮ್ ಮಾಡ್ಕೊಳ್ಳಲ್ವಲ್ಲ ಪುಣ್ಯ. ಸ್ನಾನ ಮಾಡ್ಕೊಂಡು ಮಲ್ಕೊಂಬಿಡೋದು ತುಂಬ ಚೆನ್ನಾಗಿರುತ್ತಲ್ಲ ನಮ್ಮ, ಏನು ಒಂಚೂರು ಡಿಸ್ಟರ್ಬ್ ಆಗಲ್ಲ. ಸ್ನಾನ ಮಾಡ್ಕೊಂಡು ಮಲ್ಕೊಂಬಿಡ್ಬೋದು. ಯಾಕೆ ಅಂದರೆ ಈ ಸಾಮಾನ್ಯವಾಗಿ ಕೆಲವು ಹಳ್ಳಿಗಳಲ್ಲಿ ಈ ಸಂಪ್ರದಾಯ ಇದೆ. ಪಾತ್ರೆ ಬೆಳಗ್ಬಿಟ್ಟು, ಮನೆ ಒರೆಸ್ಬಿಟ್ಟು, ಬಟ್ಟೆ ಒಗ್ಬಿಟ್ಟು, ಏನೇನೋ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲರೂ ಆಚೆ ಕಳಿಸ್ಬಿಟ್ಟು ಬಾಗಿಲು ಹಾಕ್ಕೊಂಡು ಆಮೇಲೆ ಸ್ನಾನ ಮಾಡೋದು. ಈಗ ಇವರಿಗೆ ಒಳ್ಳೆ ಮಕ್ಕಳು ಹುಟ್ಟಲ್ಲ, ಒಳ್ಳೆ ಗಂಡ ಸಿಕ್ಕಿದ್ರೂ ಆರೋಗ್ಯವಾಗಿರಲ್ಲ. ಕಾರಣ, ಯಾವ ಹೆಣ್ಣು ದೇಹವನ್ನು ಸ್ವಚ್ಛತೆ ಮಾಡ್ಕೊಳ್ಳಲ್ವ 4 ಗಂಟೆ ರಾತ್ರಿ ಒಳಗಡೆ, ಅಂದರೆ ಸೂರ್ಯೋದಯದ ಒಳಗಡೆ ದೇಹವನ್ನು ಸ್ವಚ್ಛ ಮಾಡ್ಕೊಳ್ಳಲ್ವೋ ಆ ಸಿಕ್ಕಿದಂಥ ಗಂಡನ ಆದವನು ಜೀವನ ಪರ್ಯಂತ ದರಿದ್ರವನ್ನು ಅನುಭವಿಸ್ತಾನೆ. ದರಿದ್ರ ಅಂದರೆ ಏನು ಬೇಕಾದ್ರೂ ರೋಗ ಬರ್ಬೋದು, ಸಾಲ ಮಾಡ್ಕೋಬೋದು, ಯೋಚನೆ ಮಾಡ್ಬೋದು, ಗಂಡ ಹೆಂಡತಿ ಚೆನ್ನಾಗಿ ಮಾತಾಡದೇ ಇರ್ಬೋದು, ನೀನು ಏನಕ್ಕೂ ಲಾಯಕ್ಕಿಲ್ಲ. ಯಾಕೆಂದರೆ ಹೆಣ್ಣನ್ನ ಲಕ್ಷ್ಮಿ ಅಂತಾರೆ ಮದುವೆ ದಿನ ಅಲ್ಲೇನಮ್ಮ? ಇದೇನ ಲಕ್ಷ್ಮಿ ಸಾಯಂಕಾಲ ಸ್ನಾನ ಮಾಡೋದು? ಇದು ಜ್ಯೇಷ್ಠ ಲಕ್ಷ್ಮಿ ಆಗ್ಬಿಟ್ಟೈತೆ. ಇಲ್ಲಿ ಮನೆಗೆ ಮಹಾಲಕ್ಷ್ಮಿ ಬೇಕಿತ್ತು, ಈ ಅಮ್ಮ ಜ್ಯೇಷ್ಠ ಲಕ್ಷ್ಮಿ ಆಗ್ಬಿಟ್ಟೈತೆ. ಇದು ಏನು ಬರುತ್ತೆ ಅಂದರೆ ದಿನ ಬೆಳಗಾಯ್ತು ಅಂದರೆ ಯೋಚನೆ ಮಾಡೋದು, ಸಾಲ ಮಾಡ್ಕೊಳ್ಳೋದು. ಯಾಕೆ ಹಿಂಗಾಯ್ತು ಅಂದರೆ ಶಾಸ್ತ್ರ ಕೇಳೋದು, ಇಲ್ಲ ಗುಡಿಗೆ ಹೋಗಿ ಕೂತ್ಕೊಂಡು ಅಳೋದು ದೇವ್ರ ಮುಂದೆ.
ಯಾಕಪ್ಪ ಭಗವಂತ ನಾನು ಹೆಂಗೆ ಮಾಡಿಬಿಟ್ಟೆ ಅಂತ. ಭಗವಂತ ಮಾಡೋದು ನಮ್ಮ ಇದನ್ನ ಇಲ್ಲ ಅಲ್ವಾ? ಮದುವೆ ಮಾಡ್ಕೊಂಡಿದ್ದು ಯಾರು? ನಾವು. ಅಲ್ಲೋಗಿ ದೇವ್ರ ಹತ್ರ ಕೇಳೋದು. ಹೌದು, ದೇವ್ರ ಕೇಳೋದು ಮದುವೆ ಮಾಡಿಕೊಂಡಿಲ್ಲ ನೀವು. ಇಲ್ಲ. ಇದು ನಮ್ಮ ಜನರಿಗೆ ಕೆಟ್ಟ ಅಭ್ಯಾಸ. ಅಮ್ಮ ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳೇ. ಸ್ನಾನ ಮಾಡೋದು ಕಲ್ತ್ಕೊ ಮೊದಲು. ಎಲ್ಲರೂ ಹೇಳ್ಬಿಟ್ಟಿಯ ತಾಯಿ, ಅಮ್ಮ ಇಂಥ ಅದೃಷ್ಟವಾದ ಕಿವಿಗೆ ಹೇಳ್ಬಿಟ್ಟೆ ನಾನು ಅಂದರೆ ಸಾಯಂಕಾಲ ಸ್ನಾನ ಮಾಡ್ತೀನಿ ಅಂದರೆ ಏನಮ್ಮ ಹೆಣ್ಣು ಅಂತಾರಮ್ಮ, ಬೇಜಾರು ಮಾಡ್ಕೋಬೇಡ ಪಾಪ, ನಿನ್ನ ಒತ್ತಡ ಏನೇ ಇರಲಿ ಸೈಡ್ಗೆ ಇಟ್ಬಿಟ್ಟು ನಾಳೆಯಿಂದನೇ ಕರೆಕ್ಟಾಗಿ 5 ಗಂಟೆಗೆ ಸ್ನಾನ ಮಾಡಿ ನಿನ್ನ ದೇಹದಲ್ಲಿ ಏನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಆವಾಗ ನೋಡು ನೀನೇ ದೇವತೆ ಆಗ್ತೀಯಾ. ನಿನ್ನ ಗಂಡನ್ನ ನೀನು ಕಾಫಿ ಮಾಡಿಕೊಟ್ರೆ ಸಾಕು ಅವ್ನಿಗೆ ದೆಸೆ, ನೀನು ಅಡುಗೆ ಮಾಡಿ ಊಟಕ್ಕೆ ಹಾಕಿದ್ರೆ ಸಾಕು ಅವ್ನು ಆರೋಗ್ಯ ಸುಧಾರಿಸ್ಕೊಂಬಿಡತ್ತೆ. ಫಸ್ಟು ನೀನು ಸ್ನಾನ ಮಾಡೋದನ್ನು ಕಲಿ. ಸ್ನಾನ ಮಾಡಿದ ತಕ್ಷಣ ದೇವ್ರ ಹತ್ರ ದೀಪ ಹಚ್ಚಿ ಆಮೇಲೆ ಅಡುಗೆ ಮನೆಗೆ ಹೋಗು. ಒಂದು 5 ದಿವಸ ಮಾಡಮ್ಮ, ಅಡುಗೆ ಎಷ್ಟು ಚೆನ್ನಾಗಿರುತ್ತೆ, ನಿನ್ನ ಮನಸ್ಸು ಎಷ್ಟು ಚೆನ್ನಾಗಿರುತ್ತೆ. ನಿನ್ನ ಗಂಡ ಒಂದು ಸಲ ತಿರುಗಿ ನೋಡ್ತಾನೆ, ಏನೋ ಒಂದು ನಂಟಿ ಚೇಂಜ್ ಕಾಣಿಸ್ತಾವಳಲ್ಲ ಅಂತ, ಅಲ್ಲೇ ಲಕ್ಷ್ಮಿ ಬಂದ್ಲು ಅಂತ ಮಾಡು ತಾಯಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಅದೇ ರೀತಿಯಾಗಿ ರೇಖಾ ಅನ್ನುವಂಥವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ರೇಖಾ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ಕರೆ ಕಟ್ಟಾಗಿದೆ ಗುರುಗಳೇ. ಮಾತಾಡ್ತಾ ಇದ್ವಿ ಆಗಲೇ, ಅಂದರೆ ಮನೆಯಲ್ಲಿ ಮಕ್ಕಳು ಹುಟ್ಟೋದು ಹಾಗೆ ನಕ್ಷತ್ರ ಬಗ್ಗೆ ಮಾತನಾಡ್ತಾ ಇದ್ವಿ, ಯಾವ ನಕ್ಷತ್ರದವರು ಹುಟ್ಟಿದ್ರೆ ಅಂತ ಹೇಳಿ. ಈಗ ಉದಾಹರಣೆ ಎಷ್ಟು ಚೆನ್ನಾಗಿದೆ ನೋಡಮ್ಮ. ಸಾಯಂಕಾಲ ಸ್ನಾನ ಮಾಡ್ತೀನಿ ಅಂದಮೇಲೆ ಅದು ಬೇಕು ಅಂತ ಮಾಡ್ತೀನಿ ಅಂತಲ್ಲ. ಹೌದು, ಎಲ್ಲ ಕೆಲಸ ಮುಗಿದ್ಮೇಲೆ ಮಾಡ್ಕೊಳ್ಳೋಣ, ಆಮೇಲೆ ಪುರ್ಸೊತ್ತಿಲ್ಲ ಅಂತ ಮಾಡ್ಕೊಳ್ಳೋಣ. ಇದಕ್ಕೆ ಸುಮಾರು ಜನ ವಿಚಾರದಲ್ಲಿ ವ್ರತಗಳನ್ನು ಮಾಡ್ತಕ್ಕಂತಹ ಒಂದು ಲೆಕ್ಕಾಚಾರ ಮಾಡ್ತಾರೆ, ಪೂಜೆಗಳನ್ನ ಮಾಡತಕ್ಕಂಥ ಲೆಕ್ಕಾಚಾರ ಮಾಡ್ತಾರೆ. ಗಂಡನಿಗೋಸ್ಕರ, ಕುಟುಂಬಕ್ಕೋಸ್ಕರ ತುಂಬ ಹೋರಾಟ ಮಾಡ್ತಕ್ಕಂಥದ್ದು ಬೇಕಾದಷ್ಟು ನಡೀತಾ ಇದೆ, ನಡೆದಿದೆ. ಹಿಂದೆಯಿಂದನೂ ಕೂಡ ಇದೆಲ್ಲ ಇತಿಹಾಸ ಇದೆ. ಗಂಡನಿಗೋಸ್ಕರ ಹೆಂಡತಿ ಏನೆಲ್ಲ ತ್ಯಾಗ ಮಾಡಿದಾಳೆ ಅಂತಕ್ಕಂಥ ಇತಿಹಾಸ ಇದೆ. ಇವತ್ತಿನ ಈ ಕಲಿಯುಗಕ್ಕೆ ಹೆಣ್ಣು ಏನು ತ್ಯಾಗ ಮಾಡಬೇಕು ಅಂತ ಪ್ರತಿಯೊಂದು ಹೆಣ್ಣು ತಿಳ್ಕೋಬೇಕು. ಈ ತ್ಯಾಗ ಮಾಡೋದಕ್ಕೆ ಇವತ್ತು ಫಲಿತಾಂಶ ಬಂತು. ಹುಡುಗಿ 98 ಅಂತೆ, 98 ಅಂತೆ ಅಂತ ಎಲ್ರಿಗೂ ಫೋನ್ ಮಾಡಿ, ಮೆಸೇಜ್ ಮಾಡಿ, ಪಾರ್ಟಿ ಕೊಟ್ಟು, ಕೇಕ್ ಕಟ್ ಮಾಡಿ ಖುಷಿ ಪಡ್ತಾರೆ. ಯಾವುದರಲ್ಲಿ ರ್ಯಾಂಕ್ ಬಂದಿರೋದು? ಯಾವುದರಲ್ಲಿ? ಪರೀಕ್ಷೆ ನಂಬರ್ ತೆಗೆಯೋದ್ರಲ್ಲಿ. ಜೀವನದಲ್ಲಿ ಏನು? 0. ಯಾಕೆ ಅಂದರೆ ಕೂತ್ಕೋ, ಓದು ಓದು ಓದು, ಮಲಗಂಗಿಲ್ಲ, ತಿನ್ನಂಗಿಲ್ಲ, ಮಾಡೋಂಗಿಲ್ಲ, ಓದಿ 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 600 ತೆಗೆದುಬಿಟ್ರಪ್ಪ. ಜೀವನದಲ್ಲಿ ಎಷ್ಟಪ್ಪ ನಂಬರು ಅಂತ ಕೇಳಿದ್ರೆ ಉತ್ತರ ಇಲ್ಲ. ಅಂದರೆ ಓದಿ ನಾನು ಡಿಗ್ರಿ ತಗೊಂಡ್ರೆ ನನಗೆಲ್ಲ ಸಿಗುತ್ತೆ ಅಂತ ಮಕ್ಕಳಿಗೆ ಹೇಳಿರ್ತಾರೆ. ಅಪ್ಪ ಅಮ್ಮನೂ ಹಂಗೆ ತಿಳ್ಕೊಂಡಿರ್ತಾರೆ, ಚೆನ್ನಾಗಿ ಓದಿದ್ರೆ ನೀನು ಚೆನ್ನಾಗಿರ್ತೀಯ ಅಂತ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ವಿದ್ಯಾಭ್ಯಾಸದಲ್ಲಿ ರ್ಯಾಂಕನ್ನು ಕೇಳುವಂಥ ಬಯಸುವಂಥ ತಂದೆ ತಾಯಿಗಳು ಮಕ್ಕಳ ಜೀವನದ ಬಗ್ಗೆ, ಮಕ್ಕಳ ಅಭ್ಯಾಸಗಳ ಬಗ್ಗೆ ನೀವು ರ್ಯಾಂಕ್ ಕೊಟ್ಟಿಸಿದ್ರೆ ಮಕ್ಕಳಿಗೆ ನೀವು ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ನಂತರ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕಾದ ಪದ್ಧತಿಯನ್ನು ಇಟ್ಕೊಳ್ಳಿ, ತಪ್ಪಲ್ಲ. ಈಗ ಚಂದ್ರು ಅನ್ನುವಂಥವ್ರು ಬಿಜಾಪುರದಿಂದ ಚಂದ್ರು ಅನ್ನುವಂಥವ್ರು ಕರೆ ಮಾಡಿದ್ದಾರೆ. ಚಂದ್ರು ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ಅವರು ನಮ್ಮ ಮಗನ ಬಗ್ಗೆ ಮೇಡಮ್. ಅವರ ನಕ್ಷತ್ರ ತಿಳಿಸಿ. ಪೂರ್ವ ಭಾದ್ರಪದ ಮೇಡಮ್. ದಯವಿಟ್ಟು ಟಿವಿಯಿಂದ ದೂರ ಬನ್ನಿ ಅಥವಾ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಮಾತನಾಡಿ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್ ಗುರುಜಿ. ನಾರಾಯಣ ಹೇಳಿ, ಯಾರು ಮಗಳ? ಗುರುಜಿ ನಾನು ಚಂದ್ರು ಅಂತ ಹೇಳಿ ಗುರುಜಿ, ನಮ್ಮ ಮಗನ ಕೇಳ್ಬೇಕಾಗಿತ್ತು. ಮಗಳ ಮಗನ? ಮಗಳ ಗುರುಜಿ. ಮಗನ ಬಗ್ಗೆ ಕೇಳಬೇಕು. ಓಕೆ, ಎಷ್ಟು ವಯಸ್ಸು? ವಯಸ್ಸು 21 ವರ್ಷ ಗುರುಜಿ. ಏನು ಹೆಸರು? ಒಂದು ಸಿದ್ದು ಪಂತ್ ಗುರುಜಿ. ಯಾವುದು? ಸಿದ್ದು ಪಂತ್ ಗುರುಜಿ. ನಕ್ಷತ್ರ ಪೂರ್ವಭದ್ರನಾ? ನಕ್ಷತ್ರ ಪೂರ್ವ ಭಾದ್ರಪದ ಗುರುಜಿ. ಓಕೆ, ನೀವೇನು ಮಾಡ್ತೀರಾ? ನಾನು ಇಲ್ಲಿ ಮನೆಯಲ್ಲೇ ಇದು ಕೃಷಿ ಮಾಡ್ತೀನಿ ಗುರುಜಿ. ಓಕೆ, ಅವನ ಬಗ್ಗೆ ಏನು ತಿಳ್ಕೊಬೇಕಿತ್ತು? ಏನು ಡೌಟ್ ಇತ್ತು ನಿಮ್ಮ ಮಗನ ಬಗ್ಗೆ? ಗುರುಜಿ ಅವನು ಯಾವಾಗ್ಲೂ ಸ್ವಲ್ಪ ಸುಂದಾಗಿರ್ತಾನೆ ಗುರುಜಿ. ತಲೆಯಲ್ಲಿ ಸ್ವಲ್ಪ ಸರಿ ಇಲ್ಲ ಅಂತೆ, ಮತ್ತೆ ಓದಿದ ಅಕ್ಷರ ಜ್ಞಾನ ಸ್ವಲ್ಪ ತಲೆಗೆ ಹಚ್ಚೋದಿಲ್ಲಂತೆ ಗುರುಜಿ. ಮಂಕಾಗಿರ್ತಾನಾ? ಮಂಕಾಗಿರ್ತಾನೆ ಗುರುಜಿ ಸ್ವಲ್ಪ. ಓಕೆ, ಅವನು ಮಲಗೋದು ರೂಮ್ ಅಲ್ಲ, ಹಾಲಲ್ಲ? ಅವನು ಒಂದು ಹಾಲಲ್ಲಿ ಮಲಗ್ತಾನೆ ಗುರುಜಿ. ನಿಮಗೆ ಅವನು ಮಲಗೋದು ನಿಮಗೆ ಕಾಣಿಸುತ್ತಾ? ಕಾಣಿಸುತ್ತೆ ಸರ್. ಓಕೆ, ಅವನು ಮಲಗ್ತಕ್ಕಂಥ ಲೆಕ್ಕಾಚಾರದಲ್ಲಿ ಉಸಿರಾಟವನ್ನು ಗಮನಿಸಿದ್ದೀರಾ?
ಇಲ್ಲ ಗುರುಜಿ, ನಾವು ಗಮನಿಸಿಲ್ಲ ಗುರುಜಿ. ಓಕೆ, ಅವನು ನಿದ್ದೆ ಬೆಳಿಗ್ಗೆ ಹೇಳ್ತಕ್ಕಂಥ ವಿಚಾರದಲ್ಲಿ ನೀವು ಹೇಳಿಸ್ಬೇಕಾ ಅವನು ಹೇಳ್ತಾನ? ನಾವೇ ಎಬ್ಬಿಸ್ಬೇಕು ಗುರುಜಿ. ಬಿಟ್ರೆ? ತಾನೇ ಹೇಳ್ತಿಲ್ಲ ಗುರುಜಿ. ಹೇಳಿಸ್ತೆ ಬಿಟ್ಬಿಟ್ರೆ ಆಮೇಲೆ ಹೇಳ್ತಾನೆ ಗುರುಜಿ, ಸ್ವಲ್ಪ ಲೇಟ್ ಆಗಿ ಹೇಳ್ತಾನೆ ಗುರುಜಿ. ಅದೇ ಲೇಟ್ ಅಂದ್ರೆ ಎಷ್ಟೊತ್ತಿಗೆ ಹೇಳ್ತಾನೆ? ಒಂದು 7 ಗಂಟೆ 6 ಗಂಟೆ 7 ಗಂಟೆ ಹೇಳ್ತಾನೆ ಗುರುಜಿ. ಈಗ ನೋಡಿ, ತಂದೆ ಅನ್ನಿಸ್ಕೊಂಡವ್ರು ನೀವು, ನಿಮ್ಮ ಮಗ ಮಲಗೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಹೌದು ಗುರುಜಿ. ಆದರೆ ರಾತ್ರಿ ಮಲ್ಕೊಂಡಾಗ ಅವ್ನು ನಿದ್ದೆ ಮಾಡಲ್ಲ ಅಂತ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ. ಗೊತ್ತಾಗಿಲ್ಲ ಗುರುಜಿ, ನಾವು ಮಲ್ಕೊತೀವಿ, ಅವ್ರು ಅಲ್ಲಿ ಹಾಲಲ್ಲಿ ಮಲ್ಕೋತಾರೆ. ಸರಿನಪ್ಪ, ಮಕ್ಕಳ ಬಗ್ಗೆ ನಿದ್ದೆ ಮಾಡ್ತಾನ, ಕರೆಕ್ಟಾಗಿ ನಿದ್ದೆ ಬರುತ್ತಾ ರಾತ್ರಿ ಹೊತ್ತೊಂದ ನೋಡ್ಬೇಕಾ ಬೇಡವಾ? ಇಲ್ಲ ಗುರುಜಿ, ನೋಡಿಲ್ಲ ಗುರುಜಿ. ತಪ್ಪಲ್ವಾ ಇದು? 21 ವರ್ಷ ಮಗನ ಬೆಳೆಸಿದ್ದೀರಾ. ಹೌದು ಗುರುಜಿ. ಹಾಂ, ಅವನಿಗೆ ಉಸಿರು ಕಟ್ಟಿದ ವಾತಾವರಣ ಇದೆ, ಉಸಿರಾಟ ಚೆನ್ನಾಗಿಲ್ಲ, ನಿದ್ದೆ ಕ್ವಾಲಿಟಿ ಚೆನ್ನಾಗಿಲ್ಲ, ಊಟ ಮಾಡಬೇಕಾದ್ರೂ ಕಿಂಟಲ್ ಮಾಡ್ತಾನೆ, ಕರೆಕ್ಟಾಗಿ ಊಟ ತಿನ್ನಲ್ಲ. ಹೌದು ಗುರುಜಿ. ಹೌದಾನೆ? ಹೌದು ಗುರುಜಿ. ಮತ್ತು ಯಾವಾಗ ಇದೆಲ್ಲ ಕಂಡುಹಿಡಿಯೋದು ನೀವು? 21 ಆಯ್ತಲ್ಲ, ತಪ್ಪಲ್ವಾ ಇದು? ಹೌದು ಗುರುಜಿ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನನ್ನ ಮಗ ಪೂರ್ವಾಭಾದ ನಕ್ಷತ್ರಕ್ಕೆ ಹುಟ್ಟಿದ್ದ ಕಾರಣ ತಂದೆಗೇನು, ತಾಯಿಗೇನು, ಕುಟುಂಬಕ್ಕೇನು, ಮಗುಗೇನು, ಇದು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಎಲ್ಲೋ ಕೂತ್ಕೊಂಡು ಎಲ್ಲೋ ಶಾಸ್ತ್ರ ಕೇಳ್ದಂಗೆ ಕೂತ್ಕೊಂಡು ಫೋನ್ ಹಚ್ಚೋದು, ದೇವಸ್ಥಾನಕ್ಕೆ ಹೋಗಿ ಹೊರಕೆ ಕಟ್ಕೊಳ್ಳೋದಲ್ಲ ಮುಖ್ಯ. ಈ ನಕ್ಷತ್ರ ಏನಕ್ಕೆ ಬಂತು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಉತ್ತರ ಸಿಕ್ಕತ್ತೆ. ಅವನೇನು ಆಗಿಲ್ಲ, ಆದರೆ ತುಂಬ ಲೇಟ್ ಆಯಿತು. 21 ವರ್ಷ ಬೆಳೆಸಿದ್ದೀರಾ. ಈಗ ಅವ್ನು ರಿಪೇರಿ ಮಾಡ್ಬೇಕಾದ್ರೆ ಕಷ್ಟ ಇದೆ, ಆದರೂ ಪ್ರಯತ್ನ ಮಾಡಬೇಕು, ಬಿಡೋಕ್ಕಾಗಲ್ಲ. ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗಾಯತ್ರಿ ಅಂತ ಹೇಳಿ ಬೆಂಗಳೂರಿಂದ ಒಬ್ರು ಕಾಲರ್ ಕಾರ್ಯ ಮಾಡ್ತಿದ್ದಾರೆ. ಗಾಯತ್ರಿ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೆಸರು ಗಾಯತ್ರಿ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ನಕ್ಷತ್ರ ತಿಳಿಸಿ. ಅವರು ಹಸ್ತ ನಕ್ಷತ್ರ ಕನ್ಯಾ ರಾಶಿ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿ, ಎಷ್ಟು ವಯಸ್ಸು ಮಗನಿಗೆ? ನನ್ನ ಮಗನಿಗೆ ಇವಾಗ 26 ವರ್ಷ ಸರ್ ಗುರುಗಳೇ. ಏನು ಮಾಡ್ತಿದ್ದಾನೆ? ಅವನು ಲಾಯರ್ ಆಗಿದ್ದಾನೆ. ಓಕೆ, ಏನಾಗಬೇಕು ಇವಾಗ? ಅವನು ಭವಿಷ್ಯ ಹೇಗಿದೆ ಮತ್ತೆ ಅವನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಗಳೇ. ಮದುವೆ ಯಾವಾಗತ್ತೆ ಅಂತನಾ? ಹೌದು ಗುರುಗಳೇ. ಭವಿಷ್ಯ ಮದುವೆನಾ? ಅದು ಬೇರೆ ಇದೆಯಾ ಭವಿಷ್ಯ ಅಂದರೆ? ಭವಿಷ್ಯ ಅಂದ್ರೆ ಅವನ ಜೀವನದಲ್ಲಿ ಹೇಗಿರ್ತಾನೆ ಮತ್ತೆ ಅವನ ಮದುವೆ ವಿಚಾರ ಮಾತಾಡ್ಬೇಕಾಗಿತ್ತು ಗುರುಗಳೇ. ನೀವೇನು ಓದಿದ್ದೀರಾ? ನೀವೇನು ಓದಿದ್ದೀರಮ್ಮ? ನಾನು BA ಓದಿದ್ದೀನಿ ಗುರುಗಳೇ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನನ್ನ ಮದುವೆ ಆಗಿ 28 ವರ್ಷ ಆಯ್ತು. ನಿಮ್ಮ ನಕ್ಷತ್ರ ಏನು? ನಂದು ಪುಷ್ಯ ನಕ್ಷತ್ರ. ಓಕೆ, ನಿಮ್ಗೆ ಇದೆಲ್ಲ ನಂಬಿಕೆ ಇತ್ತಾ? ನೀವು ಮದುವೆ ಮಾಡ್ಕೊಂಡಾಗ, ಮಗು ಹುಟ್ಟಿದಾಗ ಇವೆಲ್ಲ ತಿಳ್ಕೊಳ್ಳೋದಿದೆ ಅಂತ ನಂಬಿಕೆ ಇತ್ತಾ, ಅಥವಾ ಇದೆಲ್ಲ ಏನಕ್ಕೆ ಬೇಕು ಅನ್ನೋ ಮಟ್ಟಕ್ಕಿತ್ತಾ ನಿಮ್ಮ ಮನಸ್ಸು? ಇಲ್ಲ, ಆ ಥರ ಎಲ್ಲ ಏನಿಲ್ಲ ಗುರುಗಳೇ. ಗುಡಿಯವರು ನಿಶ್ಚಯ ಮಾಡಿದ್ರು ಮದುವೆ ಮಾಡ್ಕೊಂಡ್ಬಿಟ್ವಿ ನಾವು. ಅಂದರೆ ಒಂದು ಪ್ರಶ್ನೆ ನಾನು ನಿಮ್ಗೆ ಕೇಳೋದು, ಒಂದು ಮಗು ಹುಟ್ಟಿದ್ರೆ, ಒಂದು ಮದುವೆ ಮಾಡಿಕೊಂಡ್ರೆ ಅದಕ್ಕೊಂದು ಅರ್ಥ ಇದೆ ಅಂದಾಗ ಮದುವೆ ಯಾಕೆ ಮಾಡ್ಕೋಬೇಕು ಅಂತ ಪ್ರಶ್ನೆ ಹಾಕಿದ್ರೆ ಉತ್ತರ ಏನು ಹೇಳ್ಬೋದು ನೀವು? ಮದುವೆ ಏನಕ್ಕೆ ಬೇಕು? ಉತ್ತರ ಏನು ನಿಮ್ಮದು? ಏನಕ್ಕೆ ನಿಮ್ಮ ಉತ್ತರ ಏನು? ಏನು ಸಂತೋಷವಾಗಿರ್ತಾರೆ ಜೀವನದಲ್ಲಿ ಅಂತ ಗುರುಗಳೇ. ಇದರ ಪ್ರಪಂಚದಲ್ಲಿ ಮದುವೆ ಮಾಡ್ಕೊಂಡು ಸಂತೋಷವಾಗಿದ್ದಾರಾ? ಹೇಳಕ್ಕಾಗೋದಿಲ್ಲ. ಏನೋ ನನ್ನ ಮಗ ಸಂತೋಷವಾಗಿರ್ತಾನೆ ಅಂತ ನಮ್ಮ ಆಸೆ. ನಿಮಗದು ಗೊತ್ತಾಗಿದೆಯಾ? ಹೋಗಲಿ, ಮದುವೆಯಾದ ಜೀವನ ತುಂಬ ಖುಷಿಯಾಗಿ ಅನುಭವಿಸಿದ್ದೀವಿ, ಆರೋಗ್ಯವಾಗಿ ನೆಮ್ಮದಿಯಾಗಿ ಚೆನ್ನಾಗಿದ್ದೀವಿ, ಗೊತ್ತಾಗಿದೆಯಾ ನಿಮಗೆ? ಆ ಥರ ಎಲ್ಲ ಏನಿಲ್ಲ ಗುರುಗಳೇ. ಅಲ್ಲಲ್ಲ, ಒಂದು ನಿಮಿಷ, ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ ನಾನು. ನಿಮ್ಮ ಥರ ಬೇಕಾದಷ್ಟು ಜನ ಇದ್ದಾರೆ. ಭವಿಷ್ಯ ಅಲ್ಲ ಕೇಳೋದು, ಮಕ್ಕಳ ಬಗ್ಗೆ ಭವಿಷ್ಯ ಕೇಳೋದು ತಂದೆ ತಾಯಿ ಕರ್ತವ್ಯ ಅಲ್ವೇ ಅಲ್ಲ. ಭವಿಷ್ಯ ಕೇಳೋದು, ಮುಂದೇನಾಗ್ತಾನೆ ಅಂತ ಕೇಳೋದು, ಇವೆಲ್ಲ ನಿಜಕ್ಕೂ ದಡ್ಡತನದ ಪರಮಾವಧಿ ಇದು. ಯಾರ ಭವಿಷ್ಯ ಯಾರ ಕೈಲೂ ಹೇಳೋಕ್ಕಾಗಲ್ಲಮ್ಮ. ನಾಳೆ ಬೆಳಿಗ್ಗೆ ನಾವು ಬೆಡ್ಡಿಂದ ಹೇಳ್ತೀವ, ಗ್ಯಾರಂಟಿ ಇದೆಯಾ? ಅಲ್ಲ, ಅರ್ಥ ಆಗ್ತಿದೆ ಹೇಳ್ತಾ ಇರೋದು ನಾನು. ನಾಳೆ ಏನಾಗುತ್ತೆ ನಮ್ಗೆ ಗೊತ್ತಿದೆಯಾ? ಹಾಗಿದ್ಮೇಲೆ ಭವಿಷ್ಯ ಹೆಂಗೆ ಕೇಳ್ತೀರಾ ನೀವು ಅಂತ ನಾನು ನಿಮ್ಗೆ ಅರ್ಥ ಆಗಲಿ. ಜನಗಳಿಗೆಲ್ಲ ಕೇಳ್ತಾರೆ ಈ ಥರ, ಭವಿಷ್ಯ ಹೇಳಿ, ಭವಿಷ್ಯ ಕೇಳಿ ಅಂತ. ಭವಿಷ್ಯ ಹೇಳೋಕ್ಕೆ ಪ್ರಪಂಚದಲ್ಲಿ ಯಾರು ಹುಟ್ಟಿದಾರಾ? ಮೊದಲು ನಾವು ಅರ್ಥ ಮಾಡ್ಕೋಬೇಕಲ್ವಾ? ಅವ್ರು ಹೇಳೋ ಭವಿಷ್ಯ ನಂಬ್ಕೊಂಡು ಮಕ್ಕಳ ಭವಿಷ್ಯ ಹಾಳು ಮಾಡ್ತೀರಾ ನೀವು. ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಏನು ಮಾಡ್ತಾನೆ, ದಿನಚರಿ ಏನದ, ಭವಿಷ್ಯ ಹೇಳೋನು ಗೊತ್ತಿಲ್ಲ.
ನೀವು ಅವನಿಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಅಪರಿಚಿತರ ಹೋಗ್ಬಿಟ್ಟು ನನ್ನ ಮಗನ ಭವಿಷ್ಯ ಹೇಳಿ ಅಂತ ಕೇಳಿದ್ರೆ ಏನು ಪ್ರಯೋಜನ ಇದು? ಅವನಿಗೇನು ಗೊತ್ತು ಹೇಳೋ ಕಮ್ಮಂಗಿಗೆ ಭವಿಷ್ಯ? ನಿಮ್ಮ ಮಗನ ನೋಡಿಲ್ಲ, ನಿಮ್ಮ ಮಗನ ದಿನಚರಿ ಗೊತ್ತಿಲ್ಲ, ನಿಮ್ಮ ಮನೆ ನೋಡಿಲ್ಲ, ಅವನು ಹೇಗೆ ಹೇಳ್ತಾನೆ ಭವಿಷ್ಯನ? ನೀವು ಭವಿಷ್ಯ ಯಾಕೆ ನಂಬಬೇಕಿದನ್ನು? ಸರಿನಾ ನೀವು ಕೇಳಿದ್ದು? ಇಲ್ಲ ಗುರುಗಳೇ. ಇನ್ನು ಮೇಲಾದರೂ ಬಿಡಲಿ ಅಂತ ಹೇಳ್ತಾ ಇದ್ದೀನಿ. ಇದೇ ಮಾತನ್ನ ಯಾವ ಕಾರಣಕ್ಕೂ ಎಲ್ಲೂ ಬಳಸಬೇಡಿ. ನಾಳೆ ಮದುವೆ ಮಾಡೋಕ್ಕೆ ಹೋದ್ರೆ ಇದನ್ನೇ ಕೇಳೋದು ನೀವು. ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾರ ನೋಡಿ, ಸುಳ್ಳು. ಹುಡುಗಿ ನೋಡಿಲ್ಲ, ಹುಡುಗನ ನೋಡಿಲ್ಲ, ಅವನು ಹೇಳಿದ್ದಕ್ಕೆ ನೀವು ಅವ್ನು ಬರ್ಕೊಟ್ಟಿದ್ದಕ್ಕೆ ಮದುವೆ ಮಾಡಿಸಿ ಯಾರು ಚೆನ್ನಾಗಿದ್ದಾರೆ ಪ್ರಪಂಚದಲ್ಲಿ? ಯಾರೂ ಚೆನ್ನಾಗಿಲ್ಲ. ಆ ಸುಳ್ಳನ್ನ ತಗೊಂಡು ಯಾಕೆ ಮಕ್ಕಳ ತಲೆ ಮೇಲೆ ಹಾಕಿ ಭವಿಷ್ಯ ಹಾಳು ಮಾಡ್ತೀರಾ? ಹೌದಾ ಅಲ್ವಾ? ಹೌದು ಗುರುಗಳೇ. ಈ ಕೆಟ್ಟ ಅಭ್ಯಾಸನ ಇಲ್ಲಿಗೆ ಬಿಟ್ಬಿಡಿ. ಈ ಹೆಣ್ಣಿಗೆ ಈ ಗಂಡು ಮಾಡ್ಬೋದಾ, ಈ ನಕ್ಷತ್ರಕ್ಕೆ ಈ ನಕ್ಷತ್ರ ಬೇಕಾ? ಇಲ್ಲ ರೀ, ಇದೆಲ್ಲ ಪಕ್ಕ ಸುಳ್ಳಿದು. ಅವ್ರ ಅನುಕೂಲಕ್ಕೆ ತಕ್ಕಂತೆ ಕಲ್ತಿರ್ತಾರೆ, ಅದನ್ನು ತಗೊಂಡು ನೀವ್ಯಾಕೆ ತಲೆ ಮೇಲೆ ಹಾಕಿ ಮಕ್ಕಳ ತಲೆ ಮೇಲೆ ಹಾಕ್ತೀರಾ? ಯಾಕೆ ಸುಳ್ಳು ಅಂದರೆ ನಕ್ಷತ್ರ ಹೊಂದಾಣಿಕೆ ಆಗಲಿ, ಪ್ರತಿಯೊಂದು ಸುಳ್ಳು ಅನ್ನೋದಕ್ಕೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರು ತಿಳ್ಕೊಂಡಿರೋ ರೀತಿ ತಪ್ಪು, ಅವ್ರು ಹೇಳೋ ರೀತಿ ತಪ್ಪು, ಅದಕ್ಕೆ ಸುಳ್ಳು ಅಂತ ಹೇಳ್ತಕ್ಕಂಥದ್ದು. ನಕ್ಷತ್ರ, ರಾಶಿ, ಗ್ರಹಗಳು ಇರ್ತಕ್ಕಂಥದ್ದು ಸುಳ್ಳಲ್ಲ. ಹೇಳುವ ರೀತಿ, ಅವರು ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿರುವ ರೀತಿ, ನಿಮಗೆ ಹೇಳುವಂಥ ಮಾಹಿತಿ ಪೂರ್ಣವಾಗಿ ಸುಳ್ಳಾಗಿರುತ್ತೆ. ಅದು ಬಿಟ್ಟು ನಾವು ಜ್ಯೋತಿಷ್ಯನೇ ಸುಳ್ಳು, ಶಾಸ್ತ್ರನೇ ಸುಳ್ಳು ಅಂತಕ್ಕಂಥ ವಿಚಾರಕ್ಕಿಂತ ಹೆಚ್ಚಾಗಿ ಹೇಳುವವರು ಸುಳ್ಳು. ಇಷ್ಟನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು. ಹಾಗಿದ್ದ ಮೇಲೆ ಯಾರ ಹತ್ರ ಸರಿ ಅಂತ ನಮ್ಗೆ ಹೆಂಗೆ ಗೊತ್ತು ಅನ್ನೋ ಪ್ರಶ್ನೆ ಬರುತ್ತೆ. ಅದು ನೀವು ಯೋಚನೆ ಮಾಡಬೇಕಾಗಿರೋ ವಿಚಾರ. ಈ ವಿಚಾರವನ್ನು ಯಾರ ಹತ್ರ ಕೇಳಿದ್ರೆ ಸೂಕ್ತ, ಅದನ್ನೇ ಡಿಸೈಡ್ ಮಾಡ್ತಿರಲ್ಲ, ಅದು ನೀವು ಮಾಡಬೇಕಾಗಿದ್ದ ಅತಿ ಮುಖ್ಯವಾದ ವಿಚಾರ. ಈಗ ಒಂದು ವಿಷಯಕ್ಕೆ ಬರ್ತೀನಿ. ನಿಮ್ಮ ಮಗ ರಾತ್ರಿ ಊಟ ಎಷ್ಟೊತ್ತಿಗೆ ಮಾಡ್ತಾನೆ? ರಾತ್ರಿ 9 ಗಂಟೆ 9:30 ಒಳಗಡೆ ಮಾಡ್ತಾನೆ ಗುರುಗಳೇ. ಒಟ್ಟಿನಲ್ಲಿ 10 ಗಂಟೆ ಒಳಗೆ ಊಟ ಆಗತ್ತೆ. ಹೌದು ಗುರುಗಳೇ. ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತಾನೆ? ಬೆಳಿಗ್ಗೆ 6:30 6:45 7 ಗಂಟೆ ಒಳಗಡೆ ಎದ್ದೇಳ್ತಾನೆ ಗುರುಗಳೇ. ನಾವು ಹೆಚ್ಚು ಕಮ್ಮಿ ಒಂದು 7-7:30 ಆದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅವ್ನ ಟೈಮ್ ಹೆಂಗಿರುತ್ತೆ ನೋಡ್ಕೊಂಡು ಹೇಳ್ತಾನೆ. ಹಾಂ, 7 ಗಂಟೆ ಒಳಗಡೆ ಎದ್ದೇಳ್ತಾನೆ. ಸರಿ. ಈಗ ಮುಂದಿನ ಭವಿಷ್ಯ ಕೇಳಿದ್ರಿ ನೀವು. ಹೌದು ಗುರುಗಳೇ. ಪ್ರಪಂಚಕ್ಕೆ ಬೆಳಕು ಕೊಡೋನು ಯಾರು? ಸೂರ್ಯ ಗುರುಗಳೇ. ಸೂರ್ಯ ತಾನೇ? ಹ್ಮ್. ಸೂರ್ಯನ ನಾವು ಹೇಳಿಸ್ಬೇಕಾ, ಸೂರ್ಯ ನಮ್ಮನ್ನು ಹೇಳಿಸ್ಬೇಕಾ? ಸೂರ್ಯನಿಗೆ ನಾವು ನಮಸ್ಕಾರ ಮಾಡಬೇಕಾ, ಸೂರ್ಯ ನಮಗೆ ನಮಸ್ಕಾರ ಮಾಡಬೇಕಾ ಅಂತ ಕೇಳ್ತೀನಿ. ನಾವು ಸೂರ್ಯ ನಮಸ್ಕಾರ ಮಾಡ್ತೀವಿ. ನಿಮ್ಮ ಮಗ 7 ಗಂಟೆಗೆ ಎದ್ಬಿಟ್ಟು ಯಾವ ಸೂರ್ಯ ನಮಸ್ಕಾರ ಮಾಡ್ತಾನೆ? ಅರ್ಥ ಆಯ್ತಾ ನಿಮಗೆ? ಆಯ್ತು ಗುರುಗಳೇ. ಭವಿಷ್ಯ ಎಲ್ಲಿದೆ ಇಲ್ಲಿ? ಪ್ರಪಂಚಕ್ಕೆ ಅನ್ನ ಕೊಡೋನು, ಪ್ರತಿಯೊಂದು ಬೆಳಕು ಕೊಡೋನು, ಆರೋಗ್ಯ ಕೊಡೋ ಭಗವಂತನಿಗೊಂದು ನಮಸ್ಕಾರ ಮಾಡೋ ತಾಳ್ಮೆ ಇಲ್ಲದ ಮನುಷ್ಯನಿಗೆ ಭವಿಷ್ಯ ಸಿರುತ್ತಾ? ಆರೋಗ್ಯ ಇರುತ್ತಾ? ಮನಃಶಾಂತಿ ಇರುತ್ತಾ? ಒಳ್ಳೆ ಮದುವೆ ಆಗತ್ತಾ? ಮದುವೆ ಆದಮೇಲೆ ನೆಮ್ಮದಿಯಾಗಿರ್ತಾನ? ಯಾವ ಕಾರಣಕ್ಕೂ ಝೀರೋ. ಇದು ಭವಿಷ್ಯ. ತಂದೆ ತಾಯಿಗಳು ಮಕ್ಕಳಿಗೆ ಕೊಡಬೇಕಾದ ಭವಿಷ್ಯ ಯಾವುದು ಅಂದರೆ ಶಿಸ್ತು. ಅವನಿಗೆ ರಾತ್ರಿ ನಿದ್ದೆ ಬರಲ್ಲ, ತಡವಾಗಿ ಊಟ, 10 ಗಂಟೆಗೆ ಊಟ ಮಾಡಿದ್ರೆ, ರಾತ್ರಿ ಊಟ ಮಾಡಿದ್ರೆ ಅವನು ಹೊಟ್ಟೆ ಕತೆ ಏನಮ್ಮ? ಆರೋಗ್ಯ ಚೆನ್ನಾಗಿರುತ್ತೇನಮ್ಮ? ಕೋಪ ಎಷ್ಟು ಮಾಡ್ತಾನಮ್ಮ ಅವನು? ನೀವು ಹೇಳಿದ ಮಾತು ಕೇಳ್ತಾನೇನಮ್ಮ? ಅವನಿಗೆ ಮದುವೆ ನೀವು ಮಾಡೋಕ್ಕಾಗತ್ತೇನಮ್ಮ? ಸಾಧ್ಯ ಇದೆಯಾ? ಸ್ವಲ್ಪ ಯೋಚನೆ ಮಾಡು. ನೀವು ಅವ್ರು ಹೇಳ್ದಂಗೆ ಕೇಳಬೇಕು, ನಿಮ್ಮ ಮಗ ಹೇಳ್ದಂಗೆ ಕೇಳಬೇಕು. ನೀವು ಹೇಳ್ದಂಗೆ ನಿಮ್ಮ ಮಗ ಕೇಳೋಕ್ಕೆ ರೆಡಿ ಇಲ್ಲ, ಮದುವೆ ಹೆಂಗೆ ಮಾಡ್ತೀರಾ ಅಮ್ಮ? ಅರ್ಥ ಆಯ್ತಾ ಹೇಳಿದ್ದು ನಾನು? ಆಯ್ತು ಗುರುಗಳೇ. ಈಗ ಮದುವೆ ಯಾರಿಗೆ ಮಾಡ್ತೀರಪ್ಪ ನೀವು? ಅವನ ಕ್ವಾಲಿಟಿ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಹುಡುಗಿನ ನೀವು ಮದುವೆ ಮಾಡೋಕ್ಕಾಗಲ್ಲ. ನೀವು ಹೇಳೋದನ್ನ ಅವ್ನು ಒಪ್ಪಲ್ಲ. ಮದುವೆ ಹೆಂಗಾಗತ್ತೆ ಇದು? ಇದನ್ನು ಫಸ್ಟು ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಹಸ್ತ ನಕ್ಷತ್ರಕ್ಕೆ ಮಗು ಹುಟ್ಟಿದ ಕಾರಣ ನನ್ನ ಮಗನಿಗೆ ನಾನು ಏನು ತಿಳಿಯಬೇಕಿತ್ತು? ಹೊಟ್ಟೆಯಲ್ಲಿ 9 ತಿಂಗಳು ಹೊತ್ತು ಬೆಳೆಸಿದ್ದೀನಿ ಅಂತ ಕತೆ ಇಷ್ಟುದ್ದ ಹೇಳ್ತಾರೆ. ಎಲ್ಲರೂ ಎಲ್ಲ ಮಾಡೋ ಕೆಲಸನೂ ಅದೇನೆ. ಇವ್ರು ಎಕ್ಸ್ಟ್ರಾರ್ನರಿಯಾಗಿ ಹೊಟ್ಟೆಲಿ ಇಟ್ಕೊಂಡಿರಲ್ಲ. ಕೆಲವರು ಭಾರಿ ಜೋರಾಗಿ ಹೇಳ್ತಾರೆ ಕವನ ಕೊಟ್ಟು, ಎಷ್ಟು ಕಷ್ಟಪಟ್ಟು ಸಾಕ್ತೆ ಗೊತ್ತಾ ಸ್ವಾಮಿ, ನಿಮ್ಗೆ ಸಾಕು ಅಂತ ಹೇಳಿದವ್ರು ಯಾರು ಅಂತ ಅವರೇ ಬೈತಾರೆ ಒಂದಿನ. ಇದು ಕರ್ತವ್ಯನೇ ಹೊರ್ತು ಇದೇನು ದೊಡ್ಡ ಎಫರ್ಟ್ ಅಲ್ಲ. ನಿಮ್ಮಮ್ಮ ನಿಮಗೆ ಮಾಡವ್ರೆ, ನೀವು ಅವನಿಗೆ ಮಾಡಿದರೆ ಅಷ್ಟೇ. ಸಿಂಪಲ್ ಲಾಜಿಕ್ ಅದು. ಅದಕ್ಕೋಸ್ಕರವಾಗಿ ಮಕ್ಕಳನ್ನು ನಾವು ಶಿಸ್ತುಬದ್ಧವಾಗಿ ಬೆಳೆಸ್ತಕ್ಕಂತಹ ವಿಚಾರ ಏನಪ್ಪ ಅಂದರೆ, ಸಮಯ ಪ್ರಜ್ಞೆಯನ್ನು ತಂದೆ ತಾಯಿಗಳು ಕೊಡಬೇಕಾ ಬೇಡವಾ ತಾಯಿ? ಇದೊಂದನ್ನು ದಯವಿಟ್ಟು ನೀವು ನಿಮ್ಮ ಮಗನಿಗೆ ಹೇಳಿ ಕೂತ್ಕೊಂಡು, ನಿನ್ಗೆ ಯಾರು ಹೇಳಿದ್ದಿದೆಲ್ಲ, ಯಾಕೆ ಹೇಳ್ತೀಯ ಇದೆಲ್ಲ, ಏನಕ್ಕೆ ನಂಬ್ತೀಯ ಅಂತ ಕೇಳ್ತಾನೆ. ಇದಕ್ಕೆ ನೀವು ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ?
ನಮ್ಮ ಯಜಮಾನ್ರು ಇಂಜಿನಿಯರ್ ಸರ್. ಹಾಂ, ಇಂಜಿನಿಯರ್. ಓಕೆ. ಈಗ ಅವರಿಗೆ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇದೆಯಾ ನಿಮ್ಮ ಯಜಮಾನ್ರಿಗೆ? ನಂಬಿಕೆ ಇದೆ ಗುರುಗಳೇ. ಅಲ್ಲಪ್ಪ, ಮಕ್ಕಳು ಶಿಸ್ತಾಗಿ ಬೆಳಿಬೇಕು, ಟೈಮಿಂಗ್ ಬೆಲೆ ಕೊಡಬೇಕು ಅನ್ನೋದು ಗೊತ್ತಿದೆಯಾ ನಿಮ್ಮ ಯಜಮಾನ್ರಿಗೆ? ಗುರುಗಳೇ ಅವ್ರ ಆಫೀಸಿಂದ ಬರೋದು ಸ್ವಲ್ಪ ಲೇಟ್ ಆಗುತ್ತಾ ಇಲ್ಲ ಗುರುಗಳೇ, ಬಂದ ತಕ್ಷಣ ಊಟ ಮಾಡ್ತಾನೆ. ಅಲ್ಲಪ್ಪ, ನೀವು ಊಟಕ್ಕೆ ಪ್ರಾಧಾನ್ಯತೆ ಕೊಡಬೇಕಾ, ಆಫೀಸ್ ಪ್ರಾಧಾನ್ಯತೆ ಕೊಡಬೇಕಾ? ಮಗುವಿನ ಆರೋಗ್ಯ ಮುಖ್ಯನಾ, ಆಫೀಸ್ ಸಂಪಾದನೆ ಮಾಡೋದು ಮುಖ್ಯನಾ? ಆರೋಗ್ಯನ ಮುಖ್ಯ ಗುರು. ಅದು ತಿಳ್ಕೊತಾಯಿ ಅಷ್ಟೇ. ಅಲ್ಲಿಗೆ ಬೇಕಾದ್ರೆ ಬಾಕ್ಸಲ್ಲಿ ಹಾಕ್ಕೊಂಡು 7 ಗಂಟೆಗೆ ಊಟ ಮಾಡಿಸ್ಬಿಟ್ಟು 10ವರೆಗೆ ಬಂದು ಮಲ್ಕೊಳ್ಳಿ, ತೊಂದರೆ ಇಲ್ಲ. 9 ಗಂಟೆ ಮೇಲೆ ಬಂದು ಊಟ ಮಾಡ್ತಾನೆ ಅಂದರೆ ರೋಗ ಅವನು ಸುತ್ತಕೊಂಡಿದೆ, ಮನಃಶಾಂತಿ ಇಲ್ಲ, ಯಾವಾಗಲೂ ಪುರ್ಸೊತ್ತಿಲ್ಲ ಅಂತಾನೆ, ಫ್ರೀ ಇಲ್ಲ ಅಂತಾನೆ, ಸುಮ್ಮನೆ ಮಾಡ್ತಾನೆ ಇರ್ತಾನೆ, ಯಾವಾಗಲೂ ತಿಂತಾನೆ, ಯಾವಾಗಲೂ ಮಲಗ್ತಾನೆ, ಯಾವಾಗಲೂ ಹೇಳ್ತಾನೆ. ಸರಿಯೇನಮ್ಮ ಇದು? ಬರೇ ದುಡ್ಡು ತೊಗೊಂಡು ಏನು ಮಾಡೋಣ? ಆ ದುಡ್ಡು ಅವಶ್ಯಕತೆ ಇದೆಯಾ? ನೆಮ್ಮದಿ ಇಲ್ಲ, ದುಡ್ಡು ಬೇಕಾ? ಇದನ್ನು ಆದಷ್ಟು ಮಟ್ಟಕ್ಕೂ ನಿಮ್ಮ ಮಗನ ಕೂರಿಸಿ, ನೋಡಪ್ಪ ಒಳ್ಳೆ ರೀತಿ ಹೆಣ್ಣು ಬೇಕು, ಒಳ್ಳೆ ರೀತಿ ಮದುವೆ ಆಗಬೇಕು, ಗಂಡ ಹೆಂಡತಿ ಚೆನ್ನಾಗಿರ್ಬೇಕಂದ್ರೆ ಇದನ್ನು ಸ್ವಲ್ಪ ಅಳವಡಿಸ್ಕೊಪ್ಪ ಅಂತ ಹೇಳಿದ ಮೇಲೆ ನಮ್ಮ ಲಾಯರ್ಗಿರಿ ಮಾಡುವಂಥ ವಿಚಾರದಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಕಣಮ್ಮ ಅಂತ ಹೇಳ್ತಾನೆ. ರಿಪೇರಿ ಮಾಡೋದು ತುಂಬ ಕಷ್ಟ ಇದೆ, ಯಾಕೆ ಅಂದರೆ ವಯಸ್ಸು ಮುಂದೆ ಹೊಟ್ಟೋಗಿದೆ, ಈಗ ನೀವು ಹೇಳ್ದಂಗೆ ಕೇಳಲ್ಲ, ಹಂಗಂತ ನೀವು ಯೋಚನೆ ಮಾಡಬೇಡಿ, ನೀವು ಗಂಡ ಹೆಂಡತಿ ಒಂದು ಡಿಸೈಡ್ ಮಾಡಿ. ನನ್ನ ಮಗನಿಗೋಸ್ಕರ ತಂದೆ ತಾಯಿಯಾದವರು ಏನು ಮಾಡ್ಬೋದು, ಏನು ತಿಳ್ಕೊಬೋದು ಅಂತ ಪ್ರಯತ್ನ ಪಡ್ತೀರಾ? ಪ್ರಯತ್ನ ಪಟ್ಟಾಗ ನೀವು ಮೊದಲು ಬದಲಾವಣೆಯಾಗಿ ಮನೆಯಲ್ಲಿ ಗಂಡ ಹೆಂಡತಿ ಬದಲಾವಣೆ ಆಗೋದನ್ನು ನಿಮ್ಮ ಮಗ ನೋಡ್ತಾನೆ. ಇದೇನು ನಮ್ಮ ಅಪ್ಪ ಅಮ್ಮ ಇಷ್ಟೊಂದು ಚೇಂಜ್ ಆದ್ರಲ್ಲ ಅಂತ ನೀವು ಅವ್ನಿಗೇನು ಹೇಳ್ಬೇಡಿ, ಆಟೋಮೆಟಿಕ್ ಚೇಂಜ್ ಆಗ್ತಾನೆ. ಮಾಡ್ತೀರಾ ಇದು? ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮೊದಲು ನೀವು ಚೇಂಜ್ ಆಗಿ ತುಂಬ ಖುಷಿ ಪಡ್ತೀರಾ, ತುಂಬ ನೆಮ್ಮದಿ ಆಗುತ್ತೆ, ಒಳ್ಳೆ ರೀತಿ ಮದುವೆನೂ ಆಗುತ್ತೆ. ಮೊದಲು ಇಬ್ಬರು ಚೇಂಜ್ ಆಗಬೇಕು ಅಂದರೆ ಬನ್ನಿ ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ವೀಕ್ಷಕರು ಕರೆ ಮಾಡಿದ್ದಾರೆ, ಅನಸೂಯ ಅಂತ ಹೇಳಿ ಬೆಂಗಳೂರಿಂದ. ಅನಸೂಯ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಮೇಡಮ್. ತಮ್ಮ ನಕ್ಷತ್ರ ತಿಳಿಸಿ. ಪುಷ್ಯ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಸರ್. ನಾರಾಯಣ, ಏನು ಓದಿದ್ಯಮ್ಮ? ನಾವು ಓದಿಲ್ಲ ಸರ್. ನನ್ಗೆ 7 ವರ್ಷಕ್ಕೆ ಅಪ್ಪ ಅಮ್ಮ ಇಬ್ರು ತೀರೋದ್ರು. ಅವ್ರು ಬೆಂಗಳೂರಿಗೆ ಕರ್ಕೊಂಬಂದ್ರು ನಮ್ ದೊಡ್ಡಣ್ಣರು. ಅವಾಗಿಂದ ಅವಾಗಿಂದಲೂ ಕೆಲ್ಸನೇ ಮಾಡ್ತಾ ಇದ್ದೀವಿ. ಮದ್ವೆ ಆಯ್ತು, ಮದ್ವೆ 16 ವರ್ಷಕ್ಕೆ ಆಯ್ತು. ಮದ್ವೆ ಆಗಿ ನಮ್ಗೆ ಮಕ್ಳು ಇರ್ಲಿಲ್ಲ. ಒಂದ್ ಮಗು ಅದ್ ಹೇಳಲ್ಲ, ಮಗಳು ಮದ್ವೆ ಮಾಡಿದೀವಿ ಅವ್ರಿಗೆ. ಆಯ್ತು, ಅವ್ರಿಗೊಂದು ಪಾಪು ಇದೆ. ನಮ್ಗೆ ಮನೇದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಸರ್. ನಿಮ್ಮ ಮಗಳಿಗೆ ಮದುವೆ ಮಾಡಿ ಒಂದು ಮಗು ಇದೆಯಾ? ಅವ್ರು ಸಪ್ರೇಟ್ ಇದ್ದಾರೆ. ಹೋಗ್ಲಿ, ನೆಮ್ಮದಿಯಾಗಿದ್ದಾರಾ? ಖುಷಿಯಾಗಿ ಆರೋಗ್ಯವಾಗಿದ್ದಾರಾ? ಸರ್, ಅವ್ರೇನು ಅಂತ ಸಾಹುಕಾರ ಇಲ್ಲ, ಅವತ್ತಿಗೆ ಚೆನ್ನಾಗಿದ್ದಾರೆ, ಬಾಡಿಗೆ ಕಟ್ಕೊಂಡು. ಓಕೆ, ಈಗ ನೀನು ಏನು ಪ್ರಶ್ನೆ ಅಮ್ಮ ನಿಂದು? ಯಜಮಾನ್ರು ಇವಾಗ ಆಗಸ್ಟ್ 21 ತೀರೋದ್ರು ಸರ್. ಏನಾಗಿತ್ತು? ಅವ್ರಿಗೆ ಡ್ರಿಂಕ್ಸ್ ಮಾಡ್ತಾ ಇದ್ರು, ಲಿವರ್ ಆಟ ಎಲ್ಲ ಇದಾಗಿತ್ತು. 5 ಸಲ ಐಸಿಗೆ ಹೋಗಿ ಬಂದ್ರು. ಅದು 2 ವರ್ಷಕ್ಕೆ ಆಸ್ಪತ್ರೆ ಮನೆ ಎಲ್ಲ ನೋಡ್ಕೊಂಡಿದ್ದು. ದಿಢೀರಂತ ಮನೆ ಆಕ್ಸಿಡೆಂಟ್ ಅಲ್ಲಿ ಇರ್ಬೇಕಂತ ಹೇಳಿದ್ರು. 3 ತಿಂಗಳು ಇಟ್ಟಿದ್ದು. ಚೆನ್ನಾಗಿ ಕೆಲ್ಸಕ್ಕೆ ಹೋದ್ರು. 1 ತಿಂಗಳು ಕೆಲ್ಸಕ್ಕೆ ಹೋಗಿ ಅದೇನಾಯ್ತಂತ ಗೊತ್ತಿಲ್ಲ. ದಿಢೀರ್ ಕಾಲು ಕೈ ಎಲ್ಲ ಊಟ ಬಂದು ಕೇಳಿದ್ರು ಆಸ್ಪತ್ರೆಗೆ, ನೀವು ಡ್ರಿಂಕ್ಸ್ ಮಾಡಬೇಡ್ರಿ ಅಂತ. ನಿಮ್ಮ ಮನೆ ಎಷ್ಟು ವರ್ಷದಮ್ಮ? ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ ತುಂಬಾ ವರ್ಷದ. ಅವರು ತಾತಂದ್ರು, ನಮ್ಮ ಯಜಮಾನ್ರ ತಾತಂದ್ರು. ಓಕೆ, ಬಾಗ್ಲು ಯಾವ ಕಡೆ ಇದೆ? ಬಾಗ್ಲು ನಂದಿ ಬಾಗ್ಲು. ರಸ್ತೆ 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 ಅಂದ್ರೆ ಗೊತ್ತಾಗಿಲ್ಲ ಸರ್. ಅಲ್ಲಮ್ಮ, ಬಾಗಲ್ ಕಡೆಗೆ ಇದೆಯಾ ರಸ್ತೆ? ರಸ್ತೆಗೆ ಬಾಗಿಲಿದ, ರಸ್ತೆಗೆ. ಓಕೆ, ಅದು ಬಾಗಿಲು ಎದುರುಗಡೆ ಇನ್ನೊಂದು ಬಾಗಿಲು ಇದೆಯಾ, 2 ಬಾಗಿಲು ಇದೆಯಾ? ಇಲ್ಲ ಸರ್, ಅಲ್ಲೊಂದು ಬತ್ತಿ ಫ್ಯಾಕ್ಟ್ರಿ ಇತ್ತು, ಹೊಡೆದಾಕಿದ್ದಾರೆ. ಅಲ್ಲಮ್ಮ, ಒಂದು ನಿಮಿಷ ಕೇಳಿಸ್ಕೊ. ಮೇನ್ ಡೋರ್ ಇದೆಯಲ್ಲ, ಅದ್ರ ನೇರಕ್ಕೆ ಬಾಗಿಲು ಬೇರೆ ಇದೆಯಾ? ಇದೊಂದೇನಾ? ಇದೊಂದೇನಾ? ಓಕೆ. ಈಗ ಮನೆ ಸುತ್ತ ಕಾಂಪೌಂಡ್ ಇದೆಯಾ? ಇಲ್ಲ ಸರ್, ರೋಡ್ಗೆ ಬಾಗಿಲಿದೆ ನಮ್ದು. ಮೆಟ್ಲಿದೆಯಾ? ಏನು ಇಲ್ಲ, ಶೀಟ್ ಮನೆ. ಓಕೆ. ಈಗ ನಿಮ್ಮ ಯಜಮಾನ್ರ ವಯಸ್ಸೆಷ್ಟು ಸತ್ತಾಗ? ಯಜಮಾನ್ರಿಗೆ 62 ವರ್ಷ ಆಗಿದೆ. ನಿಮ್ಮ ಮದುವೆ ಸಂಸಾರ ಎಷ್ಟು ವರ್ಷ ಮಾಡಿದ್ರಮ್ಮ? ಮದುವೆ ಆಗಿ ಎಷ್ಟು ವರ್ಷ ಜೊತೆಯಲ್ಲಿದ್ರಿ?
33 ವರ್ಷ 70 ದಿನ ಇದ್ರು. ಓಕೆ, ಸಾಕು ಅನ್ನಿಸ್ತಾ? ಇಷ್ಟು ವರ್ಷ ಮಾಡಿ ಸಾಕು ಅನ್ನಿಸ್ತಾ? ಇಲ್ಲ, ಅವ್ರು ಏನೇ ಮಾಡಿದ್ರು ಒಂದು ಗಂಟು ಅಂತ ಮನೇಲಿ ಇರ್ಬೇಕಿತ್ತಲ್ಲ ಸರ್. ಓಕೆ, ನಿಮ್ಮ ತಂದೆ ಏನು ಮಾಡ್ತಾರೆ? ನಮ್ ತಂದೆ ತಾಯಿ ಇಬ್ಬರು ನಮ್ ಬೇರೆ ತೀರ್ಕೊಂಡಿದ್ರು 7 ವರ್ಷಕ್ಕೆ. ಫಸ್ಟ್ ಹೋಗಿದ್ದು ಯಾರು? ತಂದೆ. ಓಕೆ, ಏನು ವೃತ್ತಿ ಏನು ಮಾಡ್ತಿದ್ರು? ಅವರು ಇದು ಕರೆಂಟ್ ಕೆಲಸ ಆಗಿದ್ರು. ನಿಮ್ಮ ಯಜಮಾನರು ನಕ್ಷತ್ರ ಗೊತ್ತಿತ್ತಾ? ಯಜಮಾನ್ರದ್ದು ಗೊತ್ತಿರ್ಲಿಲ್ಲ, ಡೇಟ್ ಕೊಟ್ಟು ಬರ್ತಿದ್ದ. ಹಾಂ. ಅವರು ಏನೋ ನಕ್ಷತ್ರ ಹೇಳಿದ್ರು, ಸ್ವಾತಿ ನಕ್ಷತ್ರನೇ ಹೇಳಿದ್ರು. ಸ್ವಾತಿ ನಕ್ಷತ್ರ. ನಿಮ್ಮ ಮನೇಲಿ ಫೋಟೋ ಯಾವ್ದು ಇಟ್ಟಿದ್ದೀರಾ ಸತ್ತೋರ್ದು? ಸತ್ತೋರ್ದು ನಮ್ಮ ಅತ್ತೆ ಮಾವಂದಿದೆ. ಆಮೇಲೆ ನಮ್ಮ ಮಾವನ ಅಕ್ಕ ಒಬ್ರಿದ್ರೆ ಅವ್ರದ್ದು ಇದೆ. ಎಷ್ಟು ಫೋಟೋ ಇದೆ ಒಟ್ಟು? 3 ಫೋಟೋ ಇದೆ. ಯಜಮಾನ್ರದ್ದು ಆ ಕಡೆ ಒಂದು ರೂಮ್ ಇದೆ, ಅಲ್ಲಿ ಇಟ್ಟಿದ್ದೀವಿ. ಅದು ಅಲ್ಲಿ ನೀನು ಮಲ್ಕೊಳ್ಳೋ ರೂಮಲ್ಲಿ ಇಟ್ಟಿದ್ಯಾ? ಇಲ್ಲ, ಪಕ್ಕದಲ್ಲಿದೆ. ನಾನು ಈ ಕಡೆ ಒಂದ್ ದಿವಸ ಅಲ್ಲಿ ಮಲಗ್ತೀನಿ, ಒಂದ್ ದಿವಸ ಇಲ್ಲಿ ಮಲಗ್ತೀನಿ. ಅದಕ್ಕೆ ಪೂಜೆ ಮಾಡೋರು ಯಾರು? ನಾನೇ. ದಿನ ಮಾಡ್ತೀಯಮ್ಮ? ಇಲ್ಲ ಸರ್, ದೇವ್ರಿಗೆ ಕಡ್ಡಿ ಹಚ್ಚವಾಗ ದೇವ್ರಿಗೆ ಹಾಂ. ಹಚ್ಚವಾಗ ಕೈ ಮುಗಿತೀನಿ. ಏನಕ್ಕೆ ಅದು ಒಳ್ಳೇದಾಗ್ಲಿ ಅಂತ ಗಂಡನ ಕೈ ಮುಗಿಯೋದಾ? ಅಯ್ಯೋ. ಗಂಡ ಒಳ್ಳೆಯರೋ ಕೆಟ್ಟರೋ ಯಜಮಾನ್ರ ಅಲ್ವಾ ಸರ್? ಈಗ ಯಾರಮ್ಮ ಇಲ್ಲ ಅಂದಿದ್ದ ತಾಯಿ, ಆ ಯಪ್ಪ ಸತ್ತಿದ ರೀತಿ ಅವನ ಅಭ್ಯಾಸ ಚೆನ್ನಾಗಿತ್ತೇನಮ್ಮ ನಿಂಗೆ? ಇಲ್ಲ ಸರ್, ಅಭ್ಯಾಸ ಒಂದು ನಿಮಿಷ ಕೇಳಿಸ್ಕೊ. ಸತ್ತಂತ ರೀತಿ ಚಂದ ಇಲ್ಲ, ಇದ್ದಾಗ ಸಂಸಾರ ಮಾಡಿದ್ದು ಆ ಮನುಷ್ಯ ನಡ್ಕೊಂಡಿದ್ದು ಚಂದ ಇಲ್ಲ. ಅಂದ ಮೇಲೆ ದಿನ ನಿನ್ನ ಫೋಟೋ ನೋಡಿದ್ರೆ ಕತೆ ಏನು ಅಂದರೆ ದುಃಖ ಪಡೋಕ್ಕೆ ಕಾರಣ ಮಾಡ್ಕೊಂಡಿದ್ಯಾ? ಹೌದು ಸರ್. ಅದು ಹೇಳ್ತೀಯ, ಇದು ಹೇಳ್ತೀಯ, ಜೊತೆಗೆ 3 ಫೋಟೋ ಸಪ್ರೇಟ್ ಬೇರೆ ಇಟ್ಕೊಂಡಿದ್ಯಾ. ಮನೆ ತುಂಬ ಇಟ್ಬಿಡು. ಒಬ್ಬೊಬ್ರು ಬೇಜಾರಾದಾಗೆಲ್ಲ ಒಂದ್ಸಲ ನೋಡು, ಕೂತ್ಕೊಂಡು ಅಳು. ನಿನ್ನ ಕತೆ ಏನು ಗೊತ್ತಮ್ಮ? ಕೂತ್ಕೊಂಡು ಅಳಬೇಕು, ಜ್ಞಾಪ ಮಾಡ್ಕೋಬೇಕು, ಅಳಬೇಕು, ಇಷ್ಟೇ ಹಣೆ ಬರ. ಬೇಕಾ ಇದು? ನಿನ್ನ ಗಂಡನಿಗೆ ಮೊದಲು ಯಾವಾಗ ಹೋಗಿದ್ದು ನಿಮ್ಮ ಯಜಮಾನ್ರು? ಆಗಸ್ಟ್ 21. ಎಷ್ಟು ವರ್ಷ ಆಯ್ತಮ್ಮ? ಈಗ 8 ತಿಂಗಳಾಯ್ತಾ 21 ಬಂದ್ರೆ? ಹೋಗ್ಲಿ, ಆ ಯಪ್ಪನಿಗೆ ತಿಥಿ ಮಾಡಿದ್ಯಾ? ಹೋಗ್ಲಿ, ಮಾಡಿಸ್ತಾ? ಯಾರ ಕೈಲಿ? ಮೊಮ್ಮಗನ ಕೈಲಿ ಎಲ್ಲ ಮಾಡಿಸ್ತಾ. ಯಾರ ಮೊಮ್ಮಗ ಅಂದರೆ ಯಾರು? ನಿಮ್ಮ ಮಗಳ ಮಗ? ಮಗಳ ಮಗ. ಎಷ್ಟು? ಗಂಡು ಮಕ್ಳು ಇಲ್ಲ, ಮಕ್ಕಳೇ ಇಲ್ಲ ಸರ್ ನಮ್ಮ. ಸರಿ ಆಯಿತು. ಎಷ್ಟು ವರ್ಷ ಹುಡುಗನಿಗೆ? 8 ವರ್ಷ. ಏನು ಮಾಡಿಸಿದ್ರಿ? ಮನೇಲಿ ಮಾಡಿದ್ರಾ? ಎಡೆ ಇಕ್ಕದ್ರಾ? ಸರ್. ತರ್ಪಣ ಎಲ್ಲ ಕೊಡಲಿಲ್ಲ? ಅದೇ ಇದು ಬಿಡಕ್ಕೆ ಹೋಗಿಲ್ಲ, ಅಕ್ಕಿ ಬಿಡಕ್ಕೆ ಹೋಗಿ ಅಲ್ಲಿ ಕೊಟ್ಟು ಬಂದ್ರು. ಆ ಹುಡುಗನ ಕಲೆ ಕೊಡ್ಸಿದ್ರಾ? ಅಲ್ಲಮ್ಮ, ನಿಮಗೆ ಬುದ್ಧಿ ಹೇಳಿದವ್ರು ಯಾರು? ಆ ಹುಡುಗನಿಗೆ ತಂದೆ ಇದ್ದಾನಲ್ವಾ? ತಂದೆ ಇರಬೇಕಾದ್ರೆ ತರ್ಪಣ ಕೊಡ್ತಾರ ಮಗನ ಕೈಲಿ? ಯಾರು ಹೇಳಿದ್ದು ನಿಮ್ಗೆ ಇದೆಲ್ಲ? ಏನಮ್ಮ? ಅಲ್ಲೋ ತಾಯಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಆ ಮಗುವಿಗೆ ತಂದೆ ಇದ್ದಾನೆ ತಾನೇ? ತಂದೆ ಇದ್ಮೇಲೆ ತರ್ಪಣ ಹೆಂಗೆ ಕೊಡ್ತಾನೆ ಮಗ? ನಿಮ್ಮ ಮಳಿನ ಕೈಲಿ ಮಾಡಿಸ್ಬೋದಾಗಿತ್ತು, ಯಾಕೆ ಮಾಡಿಸ್ತೀರಿ ಮಗನ ಕೈಲಿ? ಏನಮ್ಮ, ಆ ಹುಡುಗನ ತಲೆ ಮೇಲೆ ಕಲ್ಲು ಹಾಕಿದ್ರಾ? ಯಾರು ಹೇಳಿದ್ದಿದೆಲ್ಲ ಕಿತ್ತೋಗಿರೋ ಶಾಸ್ತ್ರಗಳನ್ನ? ಆ ಹುಡುಗನ ಕೈಲಿ ಮಾಡಿಸ್ತಾರೇನಮ್ಮ? ಆ ಹುಡುಗ ನಾಳೆ ಅನುಭವಿಸ್ಲಿ ಅಂತನಾ? ಅವನು ಸತ್ತೊಂದು ಅಭ್ಯಾಸ ಈ ಹುಡುಗನಿಗೆ ಬರಲಿ ಅಂತ ಈಗಲೇ ಅಡ್ವಾನ್ಸ್ ಬುಕ್ಕಿಂಗು. ಏನಮ್ಮ, ಈ ಥರದ್ದೆಲ್ಲ ಮಾಡ್ತೀರಾ, ಆಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತೀರಾ? ಅಲ್ಲಮ್ಮ, ಗೊತ್ತಿಲ್ಲ ಅನ್ನೋದಕ್ಕೆ ವಿಷಯ ಹೇಳ್ಕೊಟ್ಟಿದ್ದು. ಮೊದಲು ತಿಳ್ಕೊ, ದಯವಿಟ್ಟು ಆ ಹುಡುಗಂದು ಮಾಡಿಸಿದ ತಪ್ಪಿಗೆ ಏನು ಮಾಡಬೇಕು ಅದನ್ನು ಪ್ರಾಯಶ್ಚಿತ್ತ ಮಾಡಿಸಿ ಆ ಹುಡುಗನ ಭಾರ ಇಳಿಸಿ. ಮೊದಲು ನಿಮ್ಮ ಮಳಿಯ ಮಾಡಲಿ ತೊಂದರೆ ಇಲ್ಲ, ಫಸ್ಟು ಕರೆಕ್ಟಾಗಿ ವಿಷಯ ತಿಳ್ಕೊಳ್ಳಿ, ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ. ಇಲ್ಲ ಅಂದರೆ ಜೀವನ ಪರ್ಯಂತ ಎಲ್ಲ ನಿಮ್ಮ ಮಗಳ ಮಗ, ನಿಮ್ಮ ಮಗಳು ನೀವು ಹೆಂಗೆ ಅನುಭವಿಸ್ತೀವೋ ಹಂಗೆ ಆ ಹುಡುಗಿ ಅನುಭವಿಸ್ಬೇಕಾಗತ್ತೆ. ಈಗ ನೀನು ನಿಮ್ಮ ಅಪ್ಪ ಅಮ್ಮನ 7 ವರ್ಷದ ಮಗುನಲ್ಲೇ ತೀರ್ಕೊಂಡಿದ್ದಾರೆ ಅಂತ ಹೇಳಿದೆ, ನೀನು ಅನುಭವಿಸಿದ್ಯಾ, ನಿನ್ನ ಮಗಳು ಅನುಭವಿಸ್ಬೇಕಾ? ಇದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡು, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ನನಗೊಂದು ಪ್ರಶ್ನೆ ಬಂದಿದ್ದು. ಯಾಕಂದರೆ ಸಾಮಾನ್ಯವಾಗಿ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಹೆಣ್ಮಕ್ಳಿಗೆ ಕೇವಲ ಎಜುಕೇಷನ್ ಕೊಡಿಸಿದ್ರೆ ಸಾಕಾಗಲ್ಲ ಅಂಥೇಳಿ. ಆದರೆ ಇವತ್ತು ಕರ್ನಾಟಕದಲ್ಲಿ PUC ರಿಸಲ್ಟ್ ಬಂದಿದೆ, ಹೆಣ್ಣು ಮಕ್ಕಳದೇ ಮೇಲು ಕೈ ಅಂಥೇಳಿ ಈಗ ನಾವೆಲ್ಲ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲಿ ವಿಷಯ ಏನಂದರೆ, ಓದು ಅಂತಕ್ಕಂತಹ ವಿಚಾರ, ಓದಿಸುವಂತಹ ವಿಚಾರ ತಪ್ಪು ಅನ್ನೋ ಪ್ರಶ್ನೆ ಯಾವುದೇ ಕಾರಣಕ್ಕೂ ಅಲ್ಲ. ಸಣ್ಣ ಉದಾಹರಣೆ ಹೇಳ್ತೀನಿ. ಕರೆಕ್ಟಾಗಿ
ಶಾಸ್ತ್ರಬದ್ಧವಾದ ವಿಚಾರ, ನಾನು ಜನಕ್ಕೆ ಹೇಳುವಂಥ ಪ್ರಶ್ನೆ ಅಲ್ಲ, ವಿಷಯ ಹೇಳ್ತಕ್ಕಂಥದ್ದು. ಶಾಸ್ತ್ರಬದ್ಧವಾದ ಧರ್ಮಕ್ಕೆ ಹತ್ತಿರವಾದ ಮದುವೆ ಯಾವುದು ಅಂತ ತಿಳ್ಕೊಂಡವ್ರಿಗೆ ಇದು ಕೇಳಕ್ಕೆ ಹೋಗಲ್ಲ. ಏನದು ಧರ್ಮಬದ್ಧವಾದ ಮದುವೆ ಬೇಕಾ ಬೇಡವಾ? ಬೇಕು. ಯಾವುದದು? ಆ ಪ್ರಶ್ನೆಗೆ ಉತ್ತರ ಏನು? ಧರ್ಮಬದ್ಧವಾದ ಮದುವೆ ಯಾವುದು? ಹೆಣ್ಣು ಋತುವಾಗುವುದಕ್ಕೆ ಮುಂಚಿತವಾಗಿ ಮಾಡುವ ಮದುವೆ ಧರ್ಮಬದ್ಧವಾದ ಮದುವೆ. ಈಗ ಆಗತ್ತಾ ಅದು? ಇಲ್ಲ ಗುರುಗಳೇ. ಅಂದ ಮೇಲೆ ಅವಳು ಭವಿಷ್ಯನೇ ಹಾಳು ಮಾಡಿ, ಅವಳು ಆರೋಗ್ಯನೇ ಹಾಳು ಮಾಡಿ, ನೀವು ಓದಿಸ್ಬಿಟ್ಟು ರ್ಯಾಂಕ್ ತಗೊಂಡ್ರೆ ಏನು ಮಾಡೋಣ ಅಂದರೆ, ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪ್ರತಿ ತಿಂಗಳು ರಜಾ ಆಗುವಾಗ ಯಾವ ಹೆಣ್ಣು ಹುಡುಗಿ, ಓದೋ ಹುಡುಗಿ ಮನೇಲಿ ಇರ್ತಾಳಾ? ಇಲ್ಲ. ಹಾಗಿದ್ದ ಮೇಲೆ ಆ 1-3 ದಿನ ಮನೆಯಲ್ಲಿ ರೆಸ್ಟ್ ತಗೊಳ್ತಕ್ಕಂಥದ್ದು ದೇಹಕ್ಕೋಸ್ಕರವಾಗಿ, ದೇಹದ ರಕ್ಷಣೆಗೋಸ್ಕರವಾಗಿ, ದೇಹದ ಆರೋಗ್ಯಕ್ಕೋಸ್ಕರವಾಗಿ ಭಗವಂತ ಪ್ರಕೃತಿದತ್ತವಾಗಿ 3 ದಿನ ಹೆಣ್ಣಿಗೆ ದೇಹ ಶುದ್ಧಿ ಮಾಡ್ತಕ್ಕಂಥ ಒಂದು ಕ್ರಿಯೆ ಇದೆ. ಹೌದು. ಇದು ಗೊತ್ತಿದ್ದೂ ಕೂಡ ನಾನು ಕಾಲೇಜ್ಗೆ ಹೋಗಬೇಕು, ಎಕ್ಸಾಮ್ ಐತೆ, ಟ್ಯೂಷನ್ ಇದೆ ಅಂತ ಹೇಳಿ ಓಡಾಡಿಕೊಂಡು ಗಾಡಿಯಲ್ಲಿ ಹೋಗಿ ಬಸ್ ಹತ್ತಿ ಹಿಂಗೆಲ್ಲ ಹೊರಗಡೆ ಹೋಗಿ ಬಂದರೆ ಅವಳು ಮಾನಸಿಕವಾಗಿ ಯಾವ ಕಾರಣಕ್ಕೂ ಒಂದು ಒಳ್ಳೆಯ ಮಗುವನ್ನು ಪಡೀಲಿಕ್ಕಾಗಲ್ಲ. ಓದಿದ್ದಷ್ಟೇ ನೋಡ್ಕೋಬೇಕು, ಗಂಡನ ಜೊತೆಯಲ್ಲಿ ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ. ತನ್ನಷ್ಟಕ್ಕೆ ತಾನೇ ಕೂತ್ಕೊಂಡು ಯೋಚನೆ ಮಾಡುವಂಥ ಮಟ್ಟಕ್ಕಾಗಿರ್ತಕ್ಕಂಥ ಹೆಣ್ಣಿಗೆ ನಿಮ್ಮ ರ್ಯಾಂಕ್ ತಗೊಂಡೋಗಿ ಯಾರ ಹಣೆಗೆ ಅಂಟಿಸ್ಬೇಕು? ಹೌದಲ್ಲ? ಏನು ಪ್ರಯೋಜನಕ್ಕೆ? ಅದಕ್ಕೋಸ್ಕರವಾಗಿ ಮಕ್ಕಳನ್ನು ಓದಿಸ್ತಕ್ಕಂಥದ್ದು ಮುಖ್ಯ ಅಂತ ತಿಳ್ಕೊಂಡಿರ್ತಕ್ಕಂಥದ್ದೇ ಮೊದಲನೇ ಅಪರಾಧ. ಯಾವುದಕ್ಕೆ ಅಪರಾಧ ಅಂದರೆ, ಮಕ್ಕಳಿಗೆ ನೀವು ಏನು ಕೊಡಬೇಕು, ಏನು ಹೇಳ್ಕೊಡ್ಬೇಕು ಅನ್ನೋದೇ ಗೊತ್ತಿಲ್ಲದ ಮೇಲೆ ವಿದ್ಯೆ ಮಾತ್ರ ಕೊಡ್ತೀನಿ ಅಂತ ತಂದೆ ತಾಯಿ ಕರ್ತವ್ಯ ಅಂತ ನೀವು ತಿಳ್ಕೊಂಡ್ರೆ ತಪ್ಪು ಯಾರ್ದು? ನೀವೇ ಡಿಸೈಡ್ ಮಾಡಿ. ನಾನು ಹೇಳೋಕ್ಕೆ ಬರಲ್ಲ. ನಿಮ್ಗೆ ಸ್ವಲ್ಪ ಕೋಪ ಬರಲಿ, ಬೇಜಾರು ಬರಲಿ, ಏನಪ್ಪ ಇವರು ಎಜುಕೇಷನ್ಗೆ ಬೈತಾರೆ ಅಂತ ಅಂದ್ಕೊಂಡ್ರೂ ನನಗೆ ಪರವಾಗಿಲ್ಲ, ನನಗೆ ಬೈದರೂ ನೀವು ಪರವಾಗಿಲ್ಲ. ಮಕ್ಕಳನ್ನು ರಕ್ಷಣೆ ಮಾಡಿ, ಮಕ್ಕಳಿಗೆ ಆರೋಗ್ಯ ಕೊಡಿ. ಅವ್ರ ಹೊಟ್ಟೆಲಿ ಹುಟ್ಟೋ ಮಕ್ಕಳು ಯಾವ ಕಾರಣಕ್ಕೂ ಈಗ ಚಿಕ್ಕ ಮಕ್ಕಳನ್ನ ಕೈ ಹಿಡ್ಕೊಂಡು ಅದಕ್ಕೊಂದು ಕನ್ನಡಕ ಹಾಕಿಸ್ಕೊಂಡು ಕಿವಿಗೊಂದು ಮಿಷನ್ ಹಾಕ್ಕೊಂಡು ಕರ್ಕೊಂಡೋಗ್ತಾ ನೋಡಿದ್ದೀನಮ್ಮ. ಇದು ಬೇಕೇನ್ರಿ ಈ ನರಕ? ಇಂಥ ನರಕ ಬೇಕಾ ಮಕ್ಕಳಿಗೆ ಅಂತ? ಕಿವಿಗೆ ಮಿಷನ್ನು, ಕಣ್ಗೊಂದು ಕನ್ನಡಕ್ಕೆ ಹಾಕ್ಕೊಂಡು ಅಪ್ಪ ಕೈಲಿ ಹಿಡ್ಕೊಂಡು ಕರ್ಕೊಂಡೋಗೋದು ಮಗನ. ಏನು ಅದ್ಭುತವಾದ ಮಗನನ್ನು ಮಾಡ್ಕೊಂಡಿದ್ದೀವಿ ಅಂತ ತೋರ್ಸಂಗೂ ಇಲ್ಲ, ಹೇಳ್ಕೊಳ್ಳೋಂಗೂ ಇಲ್ಲ. ಎಲ್ಲ ನೋಡ್ದಾರಲ್ಲ, ಮಗಿನೇ ನೋಡ್ತಾರೆ, ಇದೇನು ಹಿಂಗಿದೆ ಮಗ. ಆಮೇಲೆ ಮನೇಲಿ ಬಂದು ಅಳೋದು. ಇದು ಬೇಕಾ? ಮಕ್ಕಳು ಆರೋಗ್ಯ ಸಂತಾನವಾದ ಮಕ್ಕಳು ಬೇಕು ಅಂದರೆ 3 ದಿನ ರಜಾ ತಗೊಂಡು ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾವ ಕಾರಣಕ್ಕೂ ಇಲ್ಲದ ಕಾರಣ, ಒಪ್ಪದ ಕಾರಣ, ನಂಬಿಕೆ ಇಲ್ಲದ ಕಾರಣ ಸಂತತಿಯನ್ನೇ ಅಭಾಷಣ ಮಾಡಿಸ್ಕೊಳ್ಳೋದು ಅಥವಾ ಅಭಾಷಣ ಆಗೋದು, ಈ ಕರ್ಮಗಳೆಲ್ಲ ನಡೆಯೋದು ಓದಿರೋ ಹೆಣ್ಣು ಮಕ್ಕಳಲ್ಲೇ ಕಾರಣ ಹೊತ್ತು ಬೇರೆ ಹೆಣ್ಣು ಮಕ್ಕಳು ನಡೆಯಲ್ಲ. ಯಾಕೆ ಅಂದರೆ ಅವರು ಭಯ ಬೀಳ್ತಾರೆ. ವಿದ್ಯೆ ಇರೋರಿಗೆ ಏನು ಅಂದರೆ ಭಯ ಇಲ್ಲ, ನಾನೇನು ಬೇಕಾದ್ರೂ ಮಾಡ್ಕೋಬಲ್ಲೆ, ಸಂಪಾದನೆ ಮಾಡಬಲ್ಲೆ, ಮದುವೆ ಚೆನ್ನಾಗಿಲ್ಲ ಇನ್ನೊಂದು ಮಾಡ್ಕೋಬಲ್ಲೆ, ಅದು ಸರಿ ಇಲ್ಲ ಇನ್ನೊಂದು ಮಾಡ್ಕೋಬಲ್ಲೆ, ಏನು ಬೇಕಾದ್ರೂ ಮಾಡ್ಬೋದು. ಇದೆಲ್ಲ ಕೊಡೋದು ಯಾವುದು? ವಿದ್ಯೆ. ಇದನ್ನು ಹುಚ್ಚು ಅಂತಾರೆ ಬ್ರ್ಯಾಕೆಟಲ್ಲಿ. ಓದು ಹೆಣ್ಣಿಗೆ ಹುಚ್ಚುತನ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳಕ್ಕಾಗಲ್ಲ. ಆಕಾಶದಲ್ಲಿ ಆರುವ ಬುದ್ಧಿ ಇರುತ್ತೆ ಹೆಣ್ಣಿಗೆ. ಎಲ್ಲಿ? ಆಕಾಶದಲ್ಲಿ ಆರಬೇಕಲ್ಲಮ್ಮ. ಓದಿದ್ದೇನಕ್ಕೆ? ಆರಕ್ಕೆ ಅಲ್ವಾ? ಅಲ್ಲಿ ಆರೋದಷ್ಟೇ, ಭೂಮಿಲಿ ಇರಲ್ಲ ಅವರು. ಆ ರೀತಿಯಾಗಿ ಮನಸ್ಥಿತಿಯನ್ನು ಕೆಡಿಸೋದಕ್ಕೆ ವಿದ್ಯೆ ಅಂತಕ್ಕಂಥ ಒಂದು ಅಹಂ ಅನ್ನತಕ್ಕಂಥದ್ದು ಮನಸ್ಸಲ್ಲಿ ಕೂತ್ಕೊಂಡಾಗ ಹೇಳಿದ ಮಾತನ್ನ ಕೇಳಕ್ಕೆ ರೆಡಿ ಇರಲ್ಲ, ನೀವು ಹೇಳೋದ್ರ ಜೊತೆಯಲ್ಲಿ ಮದುವೆ ಮಾಡ್ಕೊಳಕ್ಕೆ ರೆಡಿ ಇರಲ್ಲ, ನೀವೇ ನೀರು ಕುಡಿಬೇಕಷ್ಟೇ. ಆಮೇಲೆ ಅನ್ಕೋತೀರಾ ನಾನು ಮಕ್ಕಳನ್ನ ಓದಿಸ್ಬಾರ್ದಾಗಿತ್ತು ಅಂತ ಅವತ್ತು ನಿಮಗೆ ಬುದ್ಧಿ ಬರುತ್ತೆ. ಆದರೆ ಔಟ್ ಆಫ್ ಬಾರ್ಡರ್ ಕುಟುಂಬನೇ ಛಿದ್ರ ಆಗೋ ಮಟ್ಟಕ್ಕೆ ಕೊಟ್ಟೋಗಿರುತ್ತೆ. ಆಮೇಲೆ ನೀವು ಅಂದ್ಕೊಂಡ್ರು ಅಷ್ಟೇ, ಗೊಣಕ್ಕೊಂಡ್ರು ಅಷ್ಟೇ, ಯೋಚನೆ ಮಾಡಿದ್ರು ಅಷ್ಟೇ, ಕೊನೆಗೆ ನಾನು ಪ್ರಾಣ ಕಳ್ಕೊಂಡ್ಬಿಡ್ತೀನಿ ನೀನು ಮದುವೆ ಮಾಡ್ಕೊಳ್ಳದೆ ಇದ್ರೆ ಅಂದ್ರೂ ಅವ್ರು ಕೇರ್ ಮಾಡಲ್ಲ, ಕಳ್ಕೊಂಡು ಸಾಯಿ ಅಂತಾರೆ. ಏನು ಹೇಳ್ತೀಮ್ಮ? ನೀನು ಹಾರ್ಟ್ ಅಟ್ಯಾಕ್ ಆದರೂ ಮಾಡ್ಕೋ, ಏನಾದರೂ ಮಾಡ್ಕೋ, ನಾನು ಮದುವೆ ಮಾಡ್ಕೊಳ್ಳಲ್ಲ. ಈಗ ನೀವು ಓದಿಸಿದ್ದು ನಿಮ್ಮ ಮಗಳಿಗೆ ಹೇಳಿ. ಇವಾಗ ಕಾಲೇಜ್ಗೆ ಹೋಗಿ ಹೇಳ್ತೀರಾ? ಲಕ್ಷಣಕಲ್ಲಿ ಹೇಳಿಸ್ತೀರಾ? ಪುರೋಹಿತರ ಹತ್ರ ಕರ್ಕೊಂಡು ಶಾಸ್ತ್ರ ಹತ್ರ ಹೇಳಿಸ್ತೀರಾ? ದೇವ್ರ ಮುಂದೆ ಕೂರಿಸ್ತೀರಾ? ಇಲ್ಲ ನೀವು ಹೇಳ್ತೀರಾ? ಯಾವ ಕಾರಣಕ್ಕೂ ಬಗ್ಗಲ್ಲ. ಹಾಗಂತ ಓದದೇ ಇರೋರು ಬಗ್ತಾರಾ? ಇಲ್ಲ. ಅಲ್ಲೂ ಮೈನಸ್ ಇದೆ. ಲವ್ ಮಾಡ್ಕೊಂಡ್ರು ಚೆನ್ನಾಗಿದ್ದಾರಾ? ಗೊತ್ತಿಲ್ಲ. ಅಪ್ಪ ಅಮ್ಮ ನೋಡಿ ಮದುವೆ ಬಂದ್ರೆ ಚೆನ್ನಾಗವರ? ಗೊತ್ತಿಲ್ಲ. ಎರಡಕ್ಕೂ ಗೊತ್ತಿಲ್ಲ ಅಂತ ಇರೋದು ನಾವು. ಯಾವುದೂ ಸಕ್ಸಸ್ ಇಲ್ಲ ಇಲ್ಲಿ. ಯಾಕೆ ಸಕ್ಸಸ್ ಇಲ್ಲ ಅಂದರೆ ನಮ್ಮನ್ನು ನಾವು ಅರಿಯದೇ ಇರುವ ಕಾರಣ.
ನಮ್ಮನ್ನು ನಾವು ಅರಿಯದೇ ಇರುವ ಕಾರಣ ಈ ಒಂದು ವಿಚಾರ ಎಜುಕೇಷನ್ ಅಂತಕ್ಕಂಥದ್ದು ನಮ್ಮನ್ನು ಸುತ್ತಾಕ್ಕೊಳ್ಳುತ್ತೆ. ಏನು ಮಾಡಬೇಕು ಮೊದಲು? ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಅಂದರೆ ಏನು? ಪ್ರಶ್ನೆ ಏನಿರ್ಬೋದಮ್ಮ? ನಮ್ಮನ್ನು ನಾವು ಅರಿಯುವುದು ಅಂದರೆ ಏನು? ನಮಗೇನು ಬೇಕು, ನಮ್ಮ ನೀಡ್ಗಳೇನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮೊದಲನೇ. ಅಮ್ಮ ನಮ್ಗೇನು ಬೇಕು ನಮ್ಗೆ ಸಿಕ್ಕಲ್ವಲ್ಲ ಅದು. ಈಗ ನಾವು ಕೇಳ್ತೀವಿ ಇದು ಬೇಕು ನನಗೆ, ಸಿಕ್ಕಲ್ಲ. ಹೌದು. ಮತ್ತು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದೇನು? ನಾನು ಹಿಂಗಿರಬೇಕು, ಪ್ಲ್ಯಾನು ಆಗಲ್ಲ. ನಾನಿದು ಮಾಡಬೇಕು, ನೋ ಪ್ಲ್ಯಾನ್, ನಡೆಯಲ್ಲ. ನಮ್ಮನ್ನು ನಾವು ಅರಿಯುವುದು ನಿಜವಾದ ಮೂಲ ಅರ್ಥ ಮನಸ್ಸನ್ನು ಹಿಡಿದು ನಿಲ್ಲಿಸುವುದನ್ನು ಕಲಿಯಬೇಕು. ಬೇಕೋ ಬೇಡ? ಬೇಕು. ಈಗ ಮನಸ್ಸನ್ನು ಹಿಡಿದು ನಿಲ್ಲಿಸುವುದು ಕಾಲೇಜಲ್ಲಿ ಇದೆಯಾ? ಇಲ್ಲ. ಮತ್ತು ಯಾಕೆ ಓದಬೇಕು ಅಂತ ಪ್ರಶ್ನೆ. ಹೇಳ್ಕೊಳ್ಳಿ, ಯಾವ ಆ್ಯಂಗಲ್ಗಾರು ಬನ್ನಿ, ಒಂದು ಮಗುವಿನ ಮನಸ್ಸನ್ನು ಹಿಡಿದು ನಿಲ್ಲಿಸುವ ಕ್ರಮ ಯಾವುದ್ರಲ್ಲಾರು ಬನ್ನಿ ನೀವು, ಇದೆಯಾ? ಇಲ್ಲ. ಅಂದ ಮೇಲೆ ಅದನ್ನು ಬಿಟ್ಬಿಟ್ಟು ಓದಿಸೋರೇನು ಪ್ರಯೋಜನ? ಇದನ್ನು ಕೊಡಿ, ಇದನ್ನು ಕಲಿಸಿ, ಆಮೇಲೆ ಓದಿಸಿ. ಓಕೆ ಅಲ್ಲ? ಓಕೆ ಅಲ್ವಾ? ಬರೀ ಅನ್ನ ತಿನ್ನೋಕ್ಕಾಗಲ್ಲ, ಬರೀ ಸಾಂಬಾರು ಕುಡಿಯೋಕ್ಕಾಗಲ್ಲ, ಎರಡೂ ಸೇರಲೇಬೇಕು. ಜೀವನದಲ್ಲಿ ಏನೇ ಆಗ್ಬೇಕಾದ್ರೂ ಒಂದು ಗಂಡು ಒಂದು ಹೆಣ್ಣು ಬೇಕೇ ಬೇಕು. ಇವೆಲ್ಲ ತಿಳ್ಕೊಂಡವರು ನಮ್ಮ ದೇಹವನ್ನು ನಮ್ಮ ಮನಸ್ಸಿಗೆ ಹಿಡಿದು ಕಟ್ಟಾಕುವಂಥ ಶಕ್ತಿ ನಮಗಿಲ್ಲ ಅಂದರೆ ನಾವು ಜೀವನವೆಲ್ಲ ನಶ್ವರವಾದ ಜೀವನ ಆಗತ್ತೆ. ಈವರೆಗೂ ಈ ಪ್ರಪಂಚದಲ್ಲಿ ನಡೀತಾ ಇರತಕ್ಕಂಥದ್ದು ತ್ರೇತಾಯುಗದಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಾವು ಅನುಭವಿಸ್ತಾ ಇರೋದು ಏನು ಅಂದರೆ, ತ್ರೇತಾಯುಗ ಯಾಕೆ ತಗೊಂಡೆ ಅಂದರೆ ಶ್ರೀರಾಮ ಹುಟ್ಟಿದ್ದು ತ್ರೇತಾಯುಗದಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಕುರುಡ್ತಾನೆ ಇದ್ದೀವಿ, ಕಣ್ಣಿದ್ದು ಕುರುಡರಾಗಿದ್ದೀವಿ. ಯಾವಾಗ ಓಪನ್ ಆಗೋದು ನಮ್ಮದು ಅಕೌಂಟು? ಆಗಬೇಕಾ ಬೇಡಮ್ಮ? ಎಲ್ಲಾಗತ್ತೆ. ಆ ಕಾರಣ ಏನಕ್ಕೆ ಅಂದರೆ ಈ ಮನಸ್ಸನ್ನು ಹಿಡಿದು ನಿಲ್ಲಿಸಬೇಕು, ಕಟ್ಟು ಹಾಕಬೇಕು. ಎಲ್ರಿಗೂ ಇಷ್ಟನೇ. ಹೌದು. ಯಾವುದ್ರ ಮೂಲಕ ಕಟ್ಟಾಕೋದು? ಪ್ರಶ್ನೆ. ಉತ್ತರ ಎಲ್ಲಿ? ಬೇಕಲ್ಲ? ಬೇಕು. ಮನಸ್ಸನ್ನು ಕಟ್ಟು ಹಾಕೋರು ಯಾರು? ನಾವೇನೆ. ಹೇಗೆ? ಕ್ವಶನ್. ಆನ್ಸರ್ ಏನು? ಗೊತ್ತಿಲ್ಲ. ಅಷ್ಟೇ. ಅವೆಲ್ಲ ನಮ್ಗೆ ಯಾಕೆ ಬೇಕು ಅಂದರೆ ಅಷ್ಟೇ. ಕೊನೆಗೇನು ಅಂದರೆ ಗೊತ್ತಿಲ್ಲ ಅನ್ನೋದು ಬದಲು ಅವೆಲ್ಲ ನಮ್ಗೆ ಯಾಕೆ ಬೇಕು? ಬದುಕಬೇಕಷ್ಟೇ, ಚೆನ್ನಾಗಿರಬೇಕು, ಆಸ್ತಿ ಮಾಡಬೇಕು, ದುಡ್ಡು ಮಾಡಬೇಕು, ಇದೇ ಹೋಗ್ತಾ ಇದ್ದೀವಿ ಹೊರ್ತು ಇಲ್ಲಿ ವಿಚಾರ ಇಷ್ಟೇ. ಆಸ್ತಿ ಮಾಡೋದು, ಮನೆ ಕಟ್ಟೋದು, ಪ್ರತಿಯೊಂದು ವಿಷಯದಲ್ಲಿ ಒಂದು ಭಾಗ ಇದ್ದರೆ ಇವೆಲ್ಲವೂ ಇದ್ಕೊಂಡು ನೆಮ್ಮದಿ ಇಲ್ಲ ಅಂದರೆ, ನಿದ್ದೆ ಬರಲಿಲ್ಲ ಅಂದರೆ ಇದೆಲ್ಲ ಯಾಕೆ? ಎಲ್ಲ ಇದೆ. 4 ಕಾರಿದೆ ಮನೆಯಲ್ಲಿ, ಏನು ಪ್ರಯೋಜನ? ನಿನ್ನ ಮನಸ್ಸು ನೀನು ಹೇಳ್ದಂಗೆ ಕೇಳ್ತಾ ಇಲ್ಲ. ಈಗ ಇದನ್ನು ಮಾಡ್ಕೋಬೇಕು. ನಿಮ್ಮ ಮನಸ್ಸನ್ನು, ನಿಮ್ಮ ಮಕ್ಕಳ ಮನಸ್ಸನ್ನು ಹಿಡಿದು ಕಟ್ಟಾಕ್ತಕ್ಕಂತಹ ಒಂದು ವ್ಯವಸ್ಥೆ ಬೇಕು ಅಂದರೆ ನಕ್ಷತ್ರದಲ್ಲಿ ಇರತಕ್ಕಂತಹ ಸತ್ಯವನ್ನು ನಾವು ತಿಳಿಯಬೇಕು. ಆ ನಕ್ಷತ್ರಕ್ಕೂ ಮನಸ್ಸಿಗೂ ಇರತಕ್ಕಂಥ ಸಂಬಂಧವಾದರೂ ಏನು ತಿಳ್ಕೊಬೇಕಲ್ಲ? ಒಂದು ಮಗುವಿನ ನಕ್ಷತ್ರ ನಿಮ್ಮ ಕುಟುಂಬದ ಏರಿಳಿತ ನಂಬರ್ 1. ನಂಬರ್ 2, ಮಗುವಿನ ಏರಿಳಿತ. ಈ ರೀತಿಯಾಗಿರ್ತಕ್ಕಂಥ ನಕ್ಷತ್ರದ ಒಂದು ಪೂರ್ಣವಾದ ಸತ್ಯವನ್ನು ಮಗುವಿಗೆ ತಿಳಿಸ್ಬೇಕು, ನೀವು ತಿಳ್ಕೋಬೇಕು. ಈ ಎರಡೂ ಭಾಗವನ್ನು ಶುದ್ಧೀಕರಣ ಮಾಡಿದ್ರೆ ಮಗು ನಿಮ್ಮನ್ನು ನೋಡಿದ್ರೆ ಸೇಫ್ ಆಗುತ್ತೆ, ಮಗು ನೋಡಿದ್ರೆ ನೀವು ಸೇಫ್ ಆಗ್ತೀರಾ. ಇಲ್ಲಿ ಸೇಫರ್ ಸೈಡ್ ಯಾವುದು ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವುದು, ಅರ್ಥ ಮಾಡಿಸುವುದು. ಇದು ಗಂಡ ಹೆಂಡತಿಲೂ ಹೌದು, ತಂದೆ ಮಕ್ಕಳಲ್ಲೂ ಹೌದು. ಇದು ಬೇಕಾಗಿರ್ತಕ್ಕಂಥ ನಿಜವಾದ ಮೂಲ ವಿದ್ಯೆ. ಒಪ್ಕೋಬೋದೇನಮ್ಮ? ಹೌದು. ಹಾಗಿರಬೇಕಾದ್ರೆ ಈ ವಿದ್ಯೆ ಕಲಿಬೇಕು ಗುರುಗಳೇ. ಹಾಗಾದರೆ ಯಾವ ರೀತಿಯಲ್ಲಿ ಕಲಿಬೇಕು ಅಂತ ಪ್ರತಿಯೊಬ್ಬರೂ ಅಂತ ಹೇಳೋದಕ್ಕಿನ್ನ ನಿಮ್ಮಲ್ಲಿ ಆಸಕ್ತಿ ಇರೋದೇ ಆದರೆ ಪ್ರಯತ್ನ ಪಟ್ಟರೆ ಹೇಳ್ಕೊಡ್ತಕ್ಕಂಥ ವಿಚಾರ ದೊಡ್ಡದೇನಿಲ್ಲ. ಆದರೆ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಬೇಕಾದ್ರೆ ಒಂದು ಪದವನ್ನು ಹೇಳಿದ್ರೆ ಈಗಲೇ ನೀವು ಅನ್ಕೋತೀರಾ ಬೆಳಿಗ್ಗೆಗೆ ನಿಮ್ಮ ಕೈಲಿ ಅದಾಗಲ್ಲ. ಏನು ಅಂದರೆ ದೇಹವನ್ನು ಶುಚಿ ಮಾಡುವ ವಿಧಾನವನ್ನು ಕಲಿಬೇಕು. ಆಗಬೇಕಾ ಬೇಡ? ಆಗಬೇಕು ಗುರುಗಳೇ. ಈಗ ಶುಚಿ ಮಾಡಕ್ಕೆ ನಮಗೂ ಇಷ್ಟ ಸ್ವಾಮಿ ಹೇಳಿ ಅಂತ ಹೇಳ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕಪ್ಪ ಅಂತ ನಾನು ಹೇಳ್ತೀನಿ. ತಂದೆ ತಾಯಿನೂ ಹೇಳ್ತಾರೆ ಬೆಳಗ್ಗೆ ಹೊತ್ತು ಹೇಳಪ್ಪ ಬೇಗ ಒಳ್ಳೆಯದು ಅಂತ ಎಲ್ಲರೂ ಹೇಳ್ಕೊಡ್ತಾರೆ, ಇಲ್ಲ ಅಂತಿಲ್ಲ. ಆದರೆ ಅವ್ರು ಆ ಕೆಲಸ ಮಾಡಿರಲ್ಲ, ಮಕ್ಕಳಿಗೆ ಹೇಳ್ಕೊಡ್ತಾರೆ. ಯಾಕೆಂದರೆ ನಮಗೇನೋ ಗೊತ್ತಿಲ್ಲ, ಮೂಡ್ರು ನಾವು, ನೀವಾರು ಕಲ್ತ್ಕೊಂಡು ಒಳ್ಳೇದಾಗಲಿ ಅಂತ ಹೇಳ್ಕೊಡ್ತೀವಿ ಅಂತ ಅಲ್ಲಿ ಅವಾಯ್ಡ್ ಮಾಡ್ತಾರೆ. ಹಾಗಿರ್ಬೇಕಾದ್ರೆ 4 ಗಂಟೆಗೆ ಮಗು ನಾನು ಹೇಳ್ತೀನಿ ಆಯಿತು ಅಂತ ಕಷ್ಟಪಟ್ಟು ಹೇಳ್ತಾನೆ. ಎದ್ದ ಮೇಲೆ ದೇಹ ಶುಚಿ ಆಗಬೇಕು ಅಂತ
ಕೇಳಿಸ್ಕೊಂಡಿರ್ತಾನೆ. ಅಪ್ಪ ಅಮ್ಮನು ಹೇಳ್ತಾರೆ. ಈಗ ದೇಹ ಶುಚಿ ಅಂದರೆ ಏನು? ಮಲಮೂತ್ರಾದಿಗಳನ್ನು ಹೊರಗಾಕಬೇಕು. ಆಗಲ್ಲ, ಬರಲ್ಲ. ಏನು ಮಾಡೋದು ಇವಾಗ? ಏನು ಮಾಡೋಕ್ಕೆ, ಸ್ವಿಚ್ ಆನ್ ಮಾಡೋಕ್ಕಾಗತ್ತಾ? ಇಲ್ಲ. ಮತ್ತು ಶುಚಿ ಮಾಡೋದು ಹೆಂಗೆ? ತಗಲಾಕೊಂಡು ಅಲ್ಲ. ಮತ್ತೆ ನಾಡದ ಬೆಳಗ್ಗೆ ಹೇಳು ಅಂದರೆ ಬೈತಾನೆ, ಅಪ್ಪ ಅಮ್ಮನಿಗೆ ಸೇರಿಸಿ ಬೈತಾನೆ, ನನಗೂ ಸೇರಿಸ್ಬೇಕಾದ್ರೆ ಬೈತಾನೆ. ಏಯ್ ಹೋಗ್ರೆ, ಏನು ಶುಚಿ ಮಾಡೋದು? 4 ಗಂಟೆಗೆ ಇದ್ರೆ ಬರಲ್ವಲ್ಲ, ಏನು ಮಾಡೋದು? ಆಮೇಲೆ ಇದನ್ನು ಹೇಳೋಕ್ಕೂ ಆಗಲ್ಲ, ನನಗೆ ಬರಲ್ಲ ಅಂತ ಹೇಳೋಕ್ಕೂ ಆಗಲ್ಲ, ಹೇಳ್ಕೊಳ್ಳೋದು ಅಲ್ಲ. ಅಂದ್ಕೊಂಡ್ರದೇ ತಪ್ಪು. ನಮ್ಮ ದೇಹದಲ್ಲಿ ಆಗಬೇಕಾದಂತಹ ಬದಲಾವಣೆಗಳು, ನಮ್ಮ ದೇಹ ಶುಚಿಯಾಗೋದಕ್ಕೆ ಯಾವ ಸಮಯದಲ್ಲಿ ಏನು ಆಗಬೇಕು ಅಂತಕ್ಕಂಥದ್ದು, ಇದನ್ನು ಪ್ರಯತ್ನಪೂರ್ವಕವಾಗಿ ಬೇಕು ಅಂದರೆ ಆಹಾರದ ಪದ್ಧತಿಗೆ ಬರಬೇಕು. ಯಾವುದಕ್ಕೆ ಬರಬೇಕು? ಆಹಾರ ಪದ್ಧತಿಗೆ ಬಂದಾಗ ಕರೆಕ್ಟಾಗಿ ನಿಮ್ಮನ್ನೇ ಏಳಿಸುತ್ತದು, ಏಳು ಮೇಲೆ ಬೆಡ್ ಮೇಲಕ್ಕೆ ಅಂತ. ಅದೇ ಸರಿ ತಾನೆ? ಸರಿ ಗುರು. ನಾವು ಅಲಾರಾಮ್ ಕೊಟ್ಕೊಂಡು ಹೇಳೋದಲ್ಲ, ಅದು ಪ್ರಯೋಜನ ಇಲ್ಲ. ಅಲಾರಾಮ್ ಕೊಟ್ಕೊಂಡು ಎಚ್ಚರಿಕೆ ಆಗೋದು ರೋಗ ಬರುತ್ತೆ. ಯಾರೋ ಏಳಿಸಿದ್ದು ರೋಗ ಬರುತ್ತೆ. ನಿಮ್ಮ ದೇಹವನ್ನು ಅದೇ ಎಚ್ಚರಿಕೆ ಮಾಡಬೇಕು. ನಡಿ ಟಾಯ್ಲೆಟ್ಗೆ ಹೋಗುವಂಥ ಹೇಳುವಂಥ ಪ್ರಜ್ಞೆ ಆಟೋಮೆಟಿಕ್ ಹೇಳಿಸುತ್ತೆ. ಇದು ರೀ ಜೀವನ. ನಿಮ್ಮ ಎಂಥ ರ್ಯಾಂಕ್ ಆಗಿರ್ತಕ್ಕಂಥ ಹುಡುಗಿ ಆಗಲಿ ಹುಡುಗ ಆಗಲಿ ಹೇಳ್ಸಿ ನೋಡೋಣ. 10 ಗಂಟೆ ಕಮ್ಮಿ ಹೇಳೋಲ್ಲ ರಜಾ ಇದ್ದರೆ. ನಿಮ್ಮ ಕಷ್ಟಕ್ಕೋ ಕಾಲೇಜ್ಗೆ ಹೋಗಬೇಕು ಅಂತ ದಬಾಯಿಸಿ 7 ಗಂಟೆಗೆ ಹೇಳ್ಬಹುದೇನೋ. ಈ ರೀತಿಯಾಗಿರ್ತಕ್ಕಂಥ ಜೀವನ ಎಷ್ಟರ ಮಟ್ಟಕ್ಕೆ ದಾಂಪತ್ಯ ಚೆನ್ನಾಗಿರುತ್ತಾ, ನಿದ್ದೆ ಬರುತ್ತಾ, ಒಳ್ಳೆ ಮಗು ಮಾಡ್ಕೊಳಕ್ಕಾಗತ್ತಾ, ಜೀವನದಲ್ಲಿ ನೆಮ್ಮದಿಯಾಗಿ ಬದುಕೋಕ್ಕಾಗತ್ತಾ, ಇದೆಲ್ಲವೂ ಸೇರಿದ್ರೆ ಒಂದು ಭಾಗ. ವಿದ್ಯೆ ಒಂದು ಭಾಗ. ಯಾವುದನ್ನು ತಗೋಬೇಕು ನೀವೇ ಯೋಚನೆ ಮಾಡಬೇಕು. ಹೌದಲ್ಲ? ಹಾಗಾಗಿ ಇದು ಯಾರೋ ಬಲವಂತಕ್ಕೆ ಮಾಡೋದು ಅಥವಾ ಏನೋ ಹೇಳದೇ ಇರೋದು, ಮಾಡದೇ ಇರೋ ವಿಚಾರ ಅಂತಕ್ಕಂಥದ್ದಲ್ಲ. ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಮಾಡಬೇಕಾದಂತಹ ಪದ್ಧತಿ ಏನಪ್ಪ ಅಂದರೆ, ಏಳಿಸಿ ಬೆಡ್ಡ ಮೇಲೆ ಕೂರಿಸ್ಬಿಟ್ಟು ಓದಿಸ್ತಿರಲ್ಲ, ಆ ಪ್ರಯತ್ನದಲ್ಲಿ ಮಗುವನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಆ ಮಗುಗೆ ನೀವು ಅಷ್ಟೊಂದು ಕಷ್ಟಪಟ್ಟು ಓದಿಸ್ಬೇಕಾಗಿಲ್ಲ, ಅಷ್ಟೊಂದು ಕಷ್ಟಪಡಬೇಕಾಗಿಲ್ಲ. ಆ ಮಗುಗೆ ನೀವು ಬುದ್ಧಿ ಹೇಳಬೇಕಾಗಿಲ್ಲ, ಆ ಮಗು ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿಲ್ಲ. ನೀವು ಮಾಡ್ತಾ ಇರೋದೇನು ಅಂದರೆ ಓದಿಸ್ತಾ ಇದ್ದೀರಿ ಹೊರತು ಮಗುವಿನಲ್ಲಿ ಶಿಸ್ತು ಬರಲಿಕ್ಕೆ ಇಲ್ಲ. ಕೊನೆಗೆ ಔಟ್ ಆಫ್ ಬಾರ್ಡ್ರ್ ಹೋದ ಮೇಲೆ ಹುಡುಕ್ತೀರಾ, ನನ್ನ ಮಗ ಹಿಂಗಾದ, ನನ್ನ ಮಗಳು ಹಿಂಗಾದ್ಲು ಅಂತ. ಈ ಒಂದು ಪ್ರಜ್ಞಾಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ, ನಿಮ್ಮ ನಕ್ಷತ್ರದಲ್ಲಿ ತಿಥಿಗಳಲ್ಲಿ ಹುಟ್ಟಿರ್ತಕ್ಕಂತಹ ಕುಂಡಲಿಗಳನ್ನ ಓಪನ್ ಮಾಡಿ ಈ ಮಗುವಿನಲ್ಲಿ ಇರ್ತಕ್ಕಂಥದ್ದು, ನಮ್ಮ ಕುಟುಂಬ ತಿಳಿತಕ್ಕಂಥದ್ದು ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಸೇಫಾಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಪ್ರಶ್ನೆ ಹಾಗೂ ನಮ್ಮ ವೀಕ್ಷಕರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.